ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ವಿಶ್ವ ತಾಯಂದಿರ ದಿನಾಚರಣೆ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಆಕಾಶವಾಣಿಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ರಾಜಲಕ್ಷ್ಮಿ ಶ್ರೀಧರ್ ಅವರು ಹಾಗೂ JSS ವೈದ್ಯಕೀಯ ಮಹಾವಿದ್ಯಾಲಯದ ನಗರ ಆರೋಗ್ಯ ಕೇಂದ್ರದ ಮಹಿಳಾ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ HV ರಮಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ನಮಸ್ತೆ. ಮೊದಲಿಗೆ ರಾಜಲಕ್ಷ್ಮಿ ಮೇಡಮ್, ನಾವು ಸಾಕಷ್ಟು ದಿನಾಚರಣೆಗಳನ್ನು ಆಚರಿಸ್ತೇವೆ. ಹೌದು. ರಾಷ್ಟ್ರೀಯ ಹಬ್ಬಗಳು, ಜನ್ಮ ದಿನಾಚರಣೆಗಳು ಅಥವಾ ಆರೋಗ್ಯ ಸಂಬಂಧಿತ ದಿನಾಚರಣೆಗಳನ್ನು ಆಚರಿಸ್ತೇವೆ. ಆದರೆ ಈ ತಾಯಂದಿರ ದಿನಾಚರಣೆ ಇದೆಯಲ್ಲ, ಇದು ಬಹಳ ವಿಶಿಷ್ಟವಾದದ್ದು ಅಂತ ನಾನು ಭಾವಿಸ್ಕೊಳ್ತೀನಿ. ಖಂಡಿತ. ಸೊ ಆ ಒಂದು ವೈಶಿಷ್ಟ್ಯತೆಯ ಕುರಿತು ನಾವು ಮಾತನಾಡೋಣ. ಆದರೆ ಅದಕ್ಕೆ ಮುಂಚೆ ಏನಿದು ವಿಶ್ವ ತಾಯಂದಿರ ದಿನಾಚರಣೆಯ ಹಿನ್ನೆಲೆ ಮತ್ತು ಅದರ ಮಹತ್ವದ ಬಗ್ಗೆ ತಾವು ತಿಳಿಸ್ಬೋದಾ? ಖಂಡಿತ. ಮೊದಲಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಯಾಕೆಂದರೆ ಅವರು ನಮಗೆ 91.2 JSS ಕಮ್ಯುನಿಟಿ ರೇಡಿಯೋ, ಸಮುದಾಯ ರೇಡಿಯೋ ಕೇಂದ್ರವನ್ನು ಕೊಟ್ಟು ನನಗೆ ಮತ್ತು ಎಲ್ಲ ನಮ್ಮ ಕೇಳುಗರಿಗೆ ಅವರು ಬಹಳ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ನೀವುಗಳು ಪ್ರಯತ್ನ ಪಟ್ಟು ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡೋ ಮೂಲಕ ಎಲ್ಲ ಕೇಳುಗರ ಹೃದಯವನ್ನು ನೀವು ಗೆದ್ದಿದ್ದೀರಾ. ಇದಕ್ಕೆ ನಿಮಗೆ ಧನ್ಯವಾದಗಳು. ಮೊದಲಿಗೆ ಧನ್ಯವಾದಗಳು. ಆಯಿತಾ? ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ನಾವು ಹೇಳ್ತೀವಿ. ಜನನಿ ತಾಯಿ, ಹಡೆದ ತಾಯಿ, ಜನ್ಮಭೂಮಿ ಸ್ವರ್ಗಕ್ಕಿಂತ ಮೇಲು ಅಂತ ನಾವು ಹೇಳ್ತೀವಿ. ಇದನ್ನು ಯಾರು ಹೇಳಿದ್ದು ಅಂತಂದರೆ ಶ್ರೀರಾಮ ಹೇಳಿದ್ದು. ಲಂಕೆಯನ್ನು ಗೆದ್ದ ಮೇಲೆ ವಿಭೀಷಣ ಮತ್ತು ಲಕ್ಷ್ಮಣ, ನಿನಗೆ ಅಲ್ಲಿ ಪಟ್ಟಾಭಿಷೇಕ ಆಗಬೇಕು ಅಂತ ರಾಮನಿಗೆ ಹೇಳ್ತಾರೆ. ರಾಮ ಹೇಳ್ತಾನೆ, ಅದು ಲಂಕೆಯೆಲ್ಲ ಬರೀ ಸುವರ್ಣಮಯ, ಬರೀ ಚಿನ್ನ. ಇಷ್ಟಾದರೂ ಕೂಡ ನನಗೆ ನನ್ನಮ್ಮ ಮತ್ತು ನನ್ನ ಅಯೋಧ್ಯೆ ಇದೇ ನನಗೆ ತುಂಬ ಇಷ್ಟ, ಇದು ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೇಳಿ ರಾಮ ಹೇಳಿದ್ದಂಥದನ್ನು. ಹೀಗಾಗಿ ಈ ವಿಶ್ವ ತಾಯಂದಿರ ದಿನ ಅನ್ನೋದು ಆಮೇಲೆ ಬಂದಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಬೇರೂರು ಬಿಟ್ಟಿದೆ. ಆ ಸಂಸ್ಕಾರ ನಮಗೆಲ್ಲ ಬಂದುಬಿಟ್ಟಿದೆ. ಹೌದು. ತಾಯಿ ಅಂತಂದರೆ ಆ ಸ್ಥಾನವನ್ನು ಮತ್ಯಾರಿಗೂ ಕೊಡೋಕ್ಕಾಗಲ್ಲ. ತಾಯಿ ತಾಯಿನೇ ಅಲ್ವಾ? ಹಾಗಾಗಿ ಆದರೆ ವಿಶ್ವ ತಾಯಂದಿರ ದಿನ ಅನ್ನೋದು ಯಾವಾಗ ಪ್ರಾರಂಭ ಆಯಿತು ಅಂತಂದರೆ, ನಾವೆಲ್ಲ ಕೇಳಿದ್ದೀವಿ, ನಮ್ಮ ಪ್ರಾಚೀನರು ಅಂದರೆ ರೋಮನ್ಸು, ಗ್ರೀಕ್ಸು ಅವರೆಲ್ಲ ಕೂಡ ಮಾತೃ ದೇವತೆಗಳಾದಂತಹ ರಿಯಾ ಮತ್ತು ಸೈಬಿಲೆ ಅವರನ್ನ ಪೂಜೆ ಮಾಡ್ತಾ ಇದ್ರಂತೆ, ಗೌರವ ಕೊಡ್ತಾ ಇದ್ರು. ಆಮೇಲೆ ಬಂದಂಥದ್ದು ಈ ವಿಶ್ವ ತಾಯಂದಿರ ದಿನ ಅಂತ. ಇದು ಸಾಮಾನ್ಯವಾಗಿ ಮೇ 2ನೇ ಭಾನುವಾರ ಆಚರಣೆ. ಕೆಲವು ದೇಶಗಳು ಮಾರ್ಚಲ್ಲೇ ಮಾಡ್ತಾರಂತೆ. ಮೊದಲು ಇದು ಪ್ರಾರಂಭ ಆಗಿದ್ದು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ಅಲ್ಲಿ ಅವನ ಹೆಸರು ಅನಾ ಜಾರ್ವಿಸ್ ಅಂತ. ಅವನು ಅವರಮ್ಮ ಇಬ್ಬರೇ ಇದ್ರು. ಅವನು ಮದುವೆ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ಆತ ಒಬ್ಬ ಅಮೇರಿಕನ್ ಕಾರ್ಯಕರ್ತರಾಗಿದ್ರು. ಅವರಮ್ಮ 1905 ಹೋಗ್ಬಿಟ್ರ. ಅವ್ರೇನ್ ಮಾಡಿದ್ರು, ತನ್ನ ತಾಯಿಯ ನೆನಪಿಗೋಸ್ಕರ ಈ ದಿನಾನ ಪ್ರಾರಂಭ ಮಾಡಿದ್ರಂತೆ. 1908 ಅವ್ರೇನ್ ಮಾಡಿದ್ರು, ವಿಶ್ವ ತಾಯಂದಿರ ದಿನ ಅಂತ ಪ್ರಾರಂಭ ಮಾಡ್ಕೊಂಡು ಬಂದ್ರು. ಅಧಿಕೃತವಾಗಿ ಘೋಷಣೆ ಆಗಿದ್ದು 1914 US ನಲ್ಲಿ. ಇದು ಇದರ ಒಂದು ಹಿನ್ನೆಲೆ. ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಏನು ಹೇಳಕ್ಕಾಗತ್ತೆ ಶಿವಕುಮಾರ್? ಅಮ್ಮ ಅನ್ನೋದು ಒಂದು ಶಬ್ದ ಅಲ್ಲ, ಒಂದು ಪದ ಅಲ್ಲ, ಅದು ಒಂದು ಸಂಜೀವಿನಿ. ಅದರಲ್ಲಿ ಹೇಳಬೇಕು ಅಂದ್ರೆ ಅಮ್ಮ ಅನ್ಬೇಕಾದ್ರೆ ಒಂದು ಮನಮೋಹಕವಾದಂತಹ ರಾಗನೇ ಇದೆ ಇದರಲ್ಲಿ. ಸುಮ್ಮನೆ ಯಾರು ಅಮ್ಮ ಅನ್ನಲ್ಲ, ಅಮ್ಮ ಅಂತೀವಿ. ಆ ಒಂದು ಪದ ಇದೆಯಲ್ಲ, ಅದೇ ನಮ್ಗೆ ಅಷ್ಟು ಖುಷಿ ಕೊಡುವಂಥದ್ದು. ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವಿಷ್ಟೆಲ್ಲ ಮುಂದುವರೆದ್ರು ನಮಗೆ ಮೂಲ ಬೇರು ಅಂದರೆ ನಮ್ಮ ಜನಪದರು.
ಜನಪದರು ಕೊಟ್ಟಿರೋದನ್ನ ನಾವು ಆಮೇಲೆ ಶಿಷ್ಟ ಸಂಪ್ರದಾಯಕ್ಕೆ ತಂದಿದ್ದೀವಿ. ಜನಪದರೇ ಎಲ್ಲ ಕೊಟ್ಟಿರೋದು. ಹೌದು. ಆ್ಯಕ್ಚುಲಿ ನಾವು ಈ ಪ್ರಪಂಚಕ್ಕೆ ಬಂದಾಗ ಇದೆಲ್ಲ ವರ್ಣಭೇದಗಳು ಇವೆಲ್ಲ ಇರಲಿಲ್ಲ, ಎಲ್ಲರೂ ನಾವೆಲ್ಲ ಒಂದೇ. ಆಗ ಜನಪದರು ಹೇಳಿದ್ದು, ಬ್ಯಾಸಿಗೆಯ ದಿವಸಕ್ಕೆ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳೆ ತಂಪ, ಹಡೆದವ್ವ ನೀ ತಂಪು ನನ್ನ ತವರೀಗ. ಅದಕ್ಕೆ ಹೇಳ್ತಾರೆ, ತಾಯಿ ಇಲ್ಲದ ತವರು, ದೇವರಿಲ್ಲದೆ ಇರುವಂತಹ ಗುಡಿ, ಎರಡಕ್ಕೂ ಬೆಲೆ ಇಲ್ಲ. ಇಂಥ ಒಂದು ಸಂಸ್ಕೃತಿ ನಾವು ತಗೊಂಡು ಬಂದಿದ್ದೀವಿ. ನಾವು ಭಾರತೀಯರು ತಗೊಂಡು ಬಂದ ನಂತರ ಇಡೀ ವಿಶ್ವದಲ್ಲಿ ಈಗ ವಿಶ್ವ ತಾಯಂದಿರ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಹೇಳುವಾಗ ನಿಜ, ಆ ತಾಯಿ ಸ್ಥಾನಕ್ಕೆ ರೀಪ್ಲೇಸ್ ಇಲ್ಲ. ಆದ್ರೆ ಈ ತಾಯಿ ಎನ್ನುವ ಪದ ಅಥವಾ ಪದವಿ ಒಬ್ಬ ವ್ಯಕ್ತಿಗೆ ಎಷ್ಟು ಅಮೂಲ್ಯವಾದದ್ದು ಅಂತ. ಖಂಡಿತ ರೀ. ಇವಾಗ ನಾವು ಕೆಲ್ಸಕ್ಕೆ ಸೇರ್ತೀವಿ ಅಂತ ಇಟ್ಕೊಳ್ಳಿ ಶಿವಕುಮಾರ್, ಒಂದು ಪ್ರಮೋಷನ್ ಬಂದಾಗ ನಾವು ಎಷ್ಟು ಖುಷಿ ಪಡ್ತೀವಲ್ವಾ, ಹಾಗೆ ಒಂದು ಮಗು, ಹೆಣ್ಮಗು ಹುಟ್ಟುತ್ತೆ, ಅವಳ ಮಗಳಾಗ್ತಾಳೆ, ಆಯ್ತಾ, ಸಹೋದರಿ ಆಗ್ತಾಳೆ, ಮುಂದೆ ಮಡದಿ ಆಗ್ತಾಳೆ, ಅತ್ತಿಗೆ ಆಗ್ತಾಳೆ, ಅಜ್ಜಿ ಆಗ್ತಾಳೆ. ಜೀವನದಲ್ಲಿ ನಾವು ಏನೇನೆಲ್ಲ ನಿಭಾಯಿಸಬಹುದು ಆ ಎಲ್ಲ ಪಾತ್ರಗಳನ್ನ ನಿರ್ವಹಿಸ್ತಾಳೆ. ಒಂದು ಅದಕ್ಕೆ ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಇಡೀ ಸಂಸಾರ ಕಲಿತ ಹಾಗೆ ಅಂತ. ಅವಳು ಕೊಡುವ ಸಂಸ್ಕಾರ ಅದು ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಅದು ಇನ್ನೊಂದು, ಅಮ್ಮನ ಮಾತು ವೇದವಾಕ್ಯ ಮಕ್ಕಳಿಗೆ ಅಲ್ವೇ. ಒಂದು ಕಷ್ಟ ಹೇಳ್ಕೋಬೇಕು ಅಂದ್ರೆ ಮಕ್ಕಳು ಸಾಮಾನ್ಯವಾಗಿ ತಂದೆ ಹತ್ರ ಹೋಗಲ್ಲ, ಅಮ್ಮನ ಹತ್ರ ಮೆತ್ತಗೆ ಬಂದು ಗುಟ್ಟಾಗಿ ಹೇಳ್ತಾರೆ. ಅದಕ್ಕೆ ಹೇಳೋದು, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ತಾವೇ ಹೇಳ್ತಾ ಇದ್ರಿ. ಆ ತಾಯಿ ಎನ್ನುವ ಬೇರು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ರೆಮ್ಮೆ ಕೊಂಬೆಗಳು ಹಸಿರಾಗಿ ದಷ್ಟಪುಷ್ಟವಾಗಿ. ಎಸ್ ಮೇಡಮ್, ಬಹಳ ಅದ್ಭುತವಾದ ತಾಯಿಯ ವರ್ಣನೆ ಮತ್ತೆ ವಾಸ್ತವವನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ರಮಾ ಮೇಡಮ್, ತಾವು ಒಬ್ಬರು ವೈದ್ಯರಾಗಿ ತಮ್ಮನ್ನು ಕೇಳೋದಾದರೆ, ಒಂದು ಮಗುವಿಗೆ ಅಥವಾ ಒಂದು ಮಗಳಿಗೆ ತಾಯಿ ತಂದೆ ಇಬ್ಬರು ಮುಖ್ಯ, ಖಂಡಿತ. ಆದರೆ ತಾಯಿ ಮೇಲಿನ ಬಾಂಧವ್ಯ ಪ್ರೀತಿ ಸ್ವಲ್ಪ ಮಟ್ಟಿನ ಹೆಚ್ಚಿರುತ್ತೆ ಸಾಮಾನ್ಯವಾಗಿ. ಯಾಕೆ ಈ ರೀತಿ ಸಂಬಂಧ, ಬಾಂಧವ್ಯದ ಬಗ್ಗೆ ತಾವೇನು ಹೇಳಕ್ಕೆ? ತುಂಬ ಒಳ್ಳೆಯ ವಿಷಯ ಹೇಳಿದ್ರಿ. ತಾಯಿಯ ಸಂಬಂಧ ಪ್ರಾರಂಭ ಆಗೋದು ಒಬ್ಬಳ ಹೆಣ್ಮಗಳು ಗರ್ಭಿಣಿ ಆಗಿದ್ದಾಗಿದ್ದಾರೆ. ಗರ್ಭಿಣಿ ಅಂತ ಗೊತ್ತಾದಾಗಲೇ ಅವಳು ತಾಯಿತನದ ಅನುಭವ, ಭಾವನೆಗಳಲ್ಲಿ ಪ್ರಾರಂಭ ಆಗೋದು. ತಾಯಿ ಮಗು ಓಡಾಡ್ತಿದ್ರೆ ಅವಳಿಗೇನೋ ಒಂದು ಸಂಚಲನ ಮನೆಯಲ್ಲಿ ಉಂಟಾಗುತ್ತೆ. ಆಮೇಲೆ 9 ತಿಂಗಳು ಕೂಡ ಒಂದೊಂದು ದಿನ ಕೂಡ ಅದನ್ನು ರಿಜಾಯ್ಸ್ ಮಾಡಿಕೊಂಡು ಕೊನೆಗೆ ಹೆರಿಗೆ ಸಮಯದಲ್ಲಿ ಬರೋ ಟೈಮಲ್ಲಿ ನಾವು ನೋಡ್ತೇವೆ, ಹೆರಿಗೆ ಆಗುವಾಗ ಎಂತಹ ನೋವನ್ನು ಅನುಭವಿಸ್ತಿರ್ತಾಳೆ ಅಂತಂದರೆ, ನನಗೆ ಇನ್ನು ಈ ಥರ ಬೇಕೇ ಇರಲಿಲ್ಲ, ನನಗೆ ಇನ್ನೊಂದು ಮಗು ಬೇಡ ಅಂತಂದ್ಬಿಟ್ಟು ಅಷ್ಟು ಹೆರಿಗೆ ಆಗೋ ಸಮಯದವರೆಗೂ ಅವಳಿಗೆ ಅಷ್ಟು ನರಳ್ತಾ ಇದ್ದವಳು ಮಗು ಒಂದ್ಸತಿ ಅಳ್ತಿದ್ದಾಗಲೇ ಎಲ್ಲ ಮರ್ತು ಹೋಗುತ್ತೆ. ಏನೇ ಕಷ್ಟಪಟ್ಟಿದ್ರು ಕೂಡ. ಅದಕ್ಕೆ ನಾವು ಪ್ರಸವ ವೈರಾಗ್ಯ ಅಂತ ಕೂಡ ಅಂತೀವಿ. ಸೊ ಅದೆಲ್ಲಾನು ಮರ್ತು ಹೋಗ್ಬಿಟ್ಟು ಆ ಮಗು ನೋಡ್ತಿದ್ದಾಗಲೇ ಅವಳಿಗೆ ಎಂಥ ಆನಂದ ಸಿಗುತ್ತೆ ಅಂತಂದ್ರೆ, ಇವನ್ ಹಿಂದೆ ಹೆರಿಗೆ ಮಾಡುವಾಗ ಹೇಳೋರು, ಮಗುನ ಹೆರಿಗೆ ಆದ ತಕ್ಷಣ ಯಾರು ಹೆರಿಗೆಗೆ ಇಲ್ಲದೆ ಇದ್ದಾಗ ಮಗುನ ಉಲ್ಟಾ ಮಾಡಿ ತಾಯಿ ಹೊಟ್ಟೆ ಮೇಲೆ ಹಾಕಿದ್ರೆ ಅದು ತೆವಳ್ಕೊಂಡು ಹೋಗಿ ಎದೆ ಹತ್ರ ಹೋಗೋದಂತೆ, ಸ್ತನಕ್ಕೆ ಹತ್ರ ಹೋಗೋದಂತೆ. ಸೊ ಆ ಮಗುವಿನ ಬಾಂಧವ್ಯ ನಾವು ಅದರಲ್ಲೂ ಈಗ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಲಿ, ಮನೇಲಿ ಹೆರಿಗೆ ಮಾಡಲಿ, ಏನು ಹೇಳ್ತೀವಿ ಅಂತಂದರೆ, ಮಗು ಹುಟ್ಟಿದ ಒಂದು ಅರ್ಧ ಗಂಟೆ ಒಳಗೆ ತಾಯಿ ಮಗುನ ತಬ್ಕೋಬೇಕು. ಆ ತಬ್ಕೊಂಡಾಗ ತಾಯಿ ಮಗುವಿನ ಸಂಬಂಧ ಅಥವಾ ಬಾಂಧವ್ಯ ಯಾವಾಗಲೂ ಇದ್ದೇ ಇರುತ್ತೆ ಅಂತ. ನಾವು ದೊಡ್ಡವರು ಆದಾಗ ಯಾವಾಗಲೂ ಹೇಳ್ತೀವಿ, ತಾಯಿಗೆ ಮಕ್ಕಳು ಎಲ್ಲೇ ದೂರ ಇರಲಿ, ಏನೋ ಸಮಸ್ಯೆ ಆದಾಗ ತಾಯಿ ಕರಳು ಚುರುಕಂತು ಅಂತ ಅನ್ನೋ ಥರ ಅಂತೀವಿ. ಸೊ ಆ ಸಂಬಂಧ ಅಲ್ಲಿಂದ ಹುಟ್ಟಿದಾಗಿಂದನೂ ಪ್ರಾರಂಭ ಆಗುತ್ತೆ. ಅದು ಹೆರಿಗೆ ಆಗಲಿ, ಹೆರಿಗೆ ಆದಮೇಲೆ ಕೂಡ ಮಗುವಿಗೆ ತಾಯಿಗೆ ಹಾಲು ಕುಡಿಸೋವಾಗ ನಾವು 6 ತಿಂಗಳವರೆಗೂ ಎದೆ ಹಾಲನ್ನು ಬಿಟ್ಟು ಏನು ಕುಡಿಸ್ಬೇಡಿ ಅಂತ ಹೇಳ್ತೇವೆ. ಸೊ ಆ ಎದೆ ಹಾಲು ಕುಡಿಸೋವಾಗಲೂ ಕೂಡ ಆನಂದ, ತಾಯ್ತನದ ಆನಂದ ತಾಯಿಗೆ ಮಗುವಿಗೆ ಇಬ್ಬರಿಗೂ ಅವ್ರು ಅನುಭವಿಸಿದವ್ರಿಗೆ ಗೊತ್ತು. ಸೊ ಅಷ್ಟು ಬಾಂಧವ್ಯ ಇರುವಂಥದ್ದಿರುತ್ತೆ. ಆಮೇಲೆ ಮುಂದೆ ಮಗು ಬೆಳವಣಿಗೆಯಲ್ಲೂ ಕೂಡ ಪ್ರತಿದಿನ ಕೂಡ ಮಗುವಿನ ಆಟ ಪಾಠ ನೋಡ್ಕೊಂಡಾಗ್ಲಿ, ಮಗು ಸಂತೋಷವಾಗಿರೋದಾಗ್ಲಿ ಆ ತಾಯಿಗೆ ಆ ಸಂತೋಷ ಕೊಡುತ್ತೆ. ಮತ್ತೆ 3 ವರ್ಷದವರೆಗೂ ತಗೊಂಡ್ರೆ ಮಗುವಿನ ಬೆಳವಣಿಗೆ, ಅದರಲ್ಲೂ ಮೆದುಳಿನ ಬೆಳವಣಿಗೆ ಸುಮಾರು 90% ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಏನಂತಂದರೆ ಆ ಸಮಯದಲ್ಲಿ
ಆ ತಾಯಿ ಒಡನಾಟ ಮಗು ಜೊತೆ ಹೆಚ್ಚಿದ್ದಷ್ಟು ಒಳ್ಳೆಯದು. ಒಡನಾಟ ಅಷ್ಟೇ ಅಲ್ಲ, ಅದು ಸಕಾರಾತ್ಮಕವಾಗೂ ಆಗಬೇಕು. ಮಗುವಿನ ಬೆಳವಣಿಗೆಯಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಸೋದಾಗ್ಲಿ, ಒಳ್ಳೆ ಮಾತುಗಳಾಡೋದಾಗ್ಲಿ, ಮನೆಯವರ ಎಲ್ಲರ ಜೊತೆಗೆ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ನಾವು ಮಾಡಿದ್ರೆ, ಯಾವಾಗ ನೀವು ಬೇರು ಅಂತ ಹೇಳಿದ್ರಲ್ಲ, ಈ ಬೇರು ತಾಯಿನೇ ಒಂದು ಬೇರು ಥರ, ಆ ಮುಂದೆ ಮಗು ಒಳ್ಳೆಯ ಪ್ರಜೆ ಆಗಕ್ಕಾಗ್ಲಿ, ಒಳ್ಳೆ ಸಮಾಜಕ್ಕೆ ಒಳ್ಳೆಯ ಇದಾಗುವಂಥದ್ದಾಗ್ಲಿ ಮಾಡೋದಕ್ಕೆ ತಾಯಿ ಪಾತ್ರ ಖಂಡಿತ ಮುಖ್ಯ. ಅಲ್ಲ, ತಾವು ಹೇಳುವಾಗ ನನಗೆ ನೆನಪಾಗೋದು, ಯಾಕೆ ತಾಯಿ ಬಗ್ಗೆ ಹೆಚ್ಚು ಪ್ರೀತಿ ಮಕ್ಕಳಿಗಿರುತ್ತೆ ಅನ್ನಕ್ಕೆ, ಆ ಗರ್ಭಾವಸ್ಥೆಯಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಆ ಕರುಳು ಬಳ್ಳಿಯ ಜೊತೆ ಸಂಬಂಧ ಬೆರೆತ್ಕೊಂಡ್ಬಿಟ್ಟಿರುತ್ತೆ. ತಾಯಿ ಮತ್ತೆ ಮಗು ಬೇರೆ ಅಲ್ಲ, ಒಂದೇ ಆಗಿರುತ್ತೆ. ತಾವು ವೈದ್ಯರಾಗಿ ಹೇಳ್ತಾರೆ, ತಾವು ತಿನ್ನೋ ಆಹಾರ ನಾವು ಅದಕ್ಕೆ ಹೇಳ್ತೇವೆ. ಕರುಳು ಬಳ್ಳಿಯ ಸಂಬಂಧ ಅಲ್ಲಿಂದ ಆರಂಭ ಆಗಿ, ಇನ್ನೊಂದು ಮಾತನ್ನು ಬಹಳ ಮುಖ್ಯವಾಗಿ ಹೇಳಿದ್ರಿ, ತಾಯಿನ ಯಾಕೆ ನಾವು ನೆನೆಸ್ಕೊಳ್ಬೇಕು, ಅವಳು ಋಣ ತೀರಿಸ್ಬೇಕು ಅನ್ನಕ್ಕೆ. ಈ ಹೆರಿಗೆ ಅನ್ನೋದು ಮರುಜನ್ಮ ಅಂತ ಹೇಳ್ತಾರೆ ಅಲ್ವಾ? ಆ ಮರುಜನ್ಮ, ಆ ನರಕ ಯಾತನೆ ಬರುತ್ತೆ ನನಗೆ ಅಂತ ಗೊತ್ತಿದ್ರು ಗರ್ಭ ಧರಿಸ್ತಾಳೆ, ಆ ನೋವನ್ನ ನಿಭಾಯಿಸ್ತಾಳೆ. ನೀವೇ ಹೇಳ್ದಂಗೆ ಆ ಕ್ಷಣ, ಆ ಡೆಲಿವರಿ ಆದ ತಕ್ಷಣನೇ ಆ ನೋವೆಲ್ಲವನ್ನ ಅದು ನಿಜವಾದ ತಾಯಿಯ ನಿಸ್ವಾರ್ಥ ಪ್ರೀತಿ. ಸೊ ಆ ಕಾರಣಕ್ಕೆ ಬಹುಶಃ ಇವತ್ತು ನಾವು ಈ ತಾಯಂದಿರ ದಿನಾಚರಣೆಯನ್ನು ಆಚರಿಸ್ತೀವಿ, ಜೊತೆಗೆ ಜೀವಮಾನವರೆಗೂ ಆ ಋಣಿಯಾಗಿರ್ತೀವಿ ಅಂತ. ಎಸ್ ಮೇಡಮ್. ಅದಕ್ಕೇನೆ ಹಿಂದೆ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಒಂದ್ ಕಡೆ ಹೇಳಿದ್ರು, ನಾವು 1 ವರ್ಷದಿಂದ ನಾವು ಎಷ್ಟು ಬರ್ತ್ಡೇ ಅಂತ ಅನ್ನೋದನ್ನೇ ಒಂದು ದೊಡ್ಡ ಕಾರ್ಯಕ್ರಮ, ಹುಟ್ಟುಹಬ್ಬ 1 ವರ್ಷದಿಂದ 100 ವರ್ಷದವರೆಗೂ ಕೂಡ ಹುಟ್ಟುಹಬ್ಬ ಯಾವಾಗ ಬರುತ್ತೆ, ಅದು ಹೇಗೆ ಆಚರಿಸೋಣ ಅಂತ ಹೇಳ್ತೀವಿ. ಅದಕ್ಕೆ ಅವ್ರು ಹೇಳಿದ್ದು, ಹುಟ್ಟುಹಬ್ಬ ನೀವು ಮಾಡ್ಕೊಳ್ಳಿ, ಆದರೆ ನೀವು ಹುಟ್ಟುವಾಗ ಏನ್ ಪರಿಸ್ಥಿತಿ ಇತ್ತು, ಆ ತಾಯಿ ಏನು ಅನುಭವಿಸಿದ್ಲು ಅನ್ನೋದನ್ನ ಒಂದು ಮಾತು ನಿಮ್ಮ ತಾಯಿನ ನಿಮ್ಮ ಹುಟ್ಟುಹಬ್ಬದಲ್ಲಿ ನೆನೆಸ್ಕೊಳ್ಳಿ ಅಂತ. ಎಂಥ ಒಳ್ಳೆಯ ಮಾತನ್ನ ನಾವು ನಿಜ ಮೇಡಮ್ 2 ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಅದನ್ನ. ಒಂದು, ನನ್ನ ಹುಟ್ಟಿಗೆ ಕಾರಣಳಾದವಳನ್ನ ನಾನು ನೆನೆಸ್ಕೊಳ್ಬೇಕು, ಅಲ್ವಾ? ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ, ಶ್ರಮ ಪಟ್ಟಿದ್ದಾಳೆ, ಅದನ್ನ ನೆನೆಸ್ಕೋಬಹುದು. ಜೊತೆಗೆ ನಾನು ಇಷ್ಟೇ ಮರ್ತೋದ್ರು ನನ್ನ ಕುಟುಂಬದ ಕಮಿಟ್ಮೆಂಟ್ನಲ್ಲಿ, ಅಥವಾ ನನ್ನ ಇನ್ನೊಂದು ಸಣ್ಣ ಕುಟುಂಬ ಬರುತ್ತೆ, ಹೆಂಡತಿ ಬರುತ್ತಾಳೆ, ಮಕ್ಕಳಾಗ್ತಾರೆ, ಆ ಸಂಬಂಧದಲ್ಲಿ ಈ ತಾಯಿಯ ಸಂಬಂಧ ಎಲ್ಲೂ ಕಳ್ಚೋಗ್ಬಾರ್ದು. ಹಾಗಾಗಿ ಪ್ರತಿ ವರ್ಷ ಜನ್ಮದಿನದಂದು ಕನಿಷ್ಠ ಅವಳ ನೋವನ್ನ ನೆನ್ಸ್ಕೊಂಡ್ಬಿಟ್ರೆ ಬಹುಶಃ ವಾಪಸ್ ಹೋಗಿ ಅವತ್ತು ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದೇ ಬರ್ತೀಯ. ನಿಜ ನಿಜ. ಯಾವುದೋ ಕೆಲವು ಸಂದರ್ಭಗಳಲ್ಲಿ ಅವಳ ಮೇಲೆ ಕೂಗಾಡುವಂಥದ್ದು ಇರುತ್ತೆ, ಅದನ್ನ ಬಿಟ್ಬಿಡ್ತಾರೆ ಅಲ್ವಾ? ಅದು ಅರ್ಥ ಆಗತ್ತೆ ಅವಾಗ ಅಲ್ವಾ? ಅದನ್ನ ಮನಗೊಳ್ಬೇಕು ಮಕ್ಕಳು. ಒಂದು ಹಾಡು ನೆನಪಿಗೆ ಬರುತ್ತೆ, ನವಮಾಸ ಧರಿಸಿ ಹಾಲನು ಉಣಿಸಿ ಬೆಳೆಸಿದಳ ಮಾತೆಯೇ, ಬೆಳೆಸಿದಳ ಮಾತೆ, ಕಣ್ಣೀರ ಒರೆಸಿ ನೋವನ್ನು ಮರೆಸಿ ನಗಿಸಿದಳ ಮಾತೆಯೇ, ನಗಿಸಿದಳ ಮಾತೆ. ಏನ್ ಚೆನ್ನಾಗಿದೆ ನೋಡಿ, ಎಂಥ ಅದ್ಭುತವಾದ ಬಹಳ ಹಳೆ ಹಾಡಿದು. ಬಹುಶಃ 1968 ಮಮತೆ ಅನ್ನೋ ಒಂದು ಪಿಕ್ಚರ್ ಬಂದಿತ್ತು, ಅದರದ್ದು ಹಾಡು ನಾವು ತುಂಬಾ ಪ್ರಸಾರ ಮಾಡ್ತಿದ್ವಿ ಆಕಾಶವಾಣಿ ನೋಡಿ. ಇವತ್ತಿನ ದಿನ ಇದನ್ನ ನೆನೆಸ್ಕೊಳ್ಳುವಂಥದ್ದು ಅವಕಾಶ ತುಂಬಾ ಅರ್ಥಪೂರ್ಣವಾಗಿರುವಂಥದ್ದು. ಹೌದು, ನೀವು ಹಾಲುಣಿಸೋದು ಮತ್ತೆ ಕಷ್ಟ ಸುಖ, ಆಮೇಲೆ 3 ವರ್ಷದೊಳಗಡೆ 90% ಮೆದುಳು ಬೆಳೆಯುತ್ತೆ ಅಂತ ಡಾಕ್ಟರ್. ನಿಜವಾಗ್ಲೂ ಮೇಡಮ್ ಹೇಳುವಾಗ ಒಂದು ವೈದ್ಯಕೀಯವಾಗಿ ನಾವು ಕೂಡ ಆಲೋಚನೆ ಮಾಡಿದಾಗ ಅಲ್ವಾ, ಆ 3 ವರ್ಷದ ಒಳಗಡೆ ಆ ಮಗು ತಾಯಿಯ ಜೊತೆನೇ ಇರುತ್ತಲ್ಲ. ಹಾಲು ಉಣಿಸೋದು 1 ವರ್ಷ, ನೀವೇ ಹೇಳಂಗೆ 1.5 ವರ್ಷದವರೆಗೂ ಹಾಲು ಉಣಿಸುವಾಗ ಅಟ್ಯಾಚ್ಮೆಂಟ್ ಹೆಚ್ಚಾಗಿರುತ್ತೆ. ನಂತರ ತುತ್ತುಣಿಸುವಾಗ ಮತ್ತಷ್ಟು ಅಟ್ಯಾಚ್ಮೆಂಟ್ ಹೆಚ್ಚಾಗಿರುತ್ತೆ. ಸೊ ಅದೇ ಕಾರಣಕ್ಕೆ ಬಹುಶಃ ತಂದೆಯನ್ನ ಒಂದು ಹಂತದಲ್ಲಿ ಮರೆತು ಬಿಟ್ರು ತಾಯಿನ ಯಾವಾಗ್ಲೂ ಮರೀಲಿಕ್ಕೆ ಸಾಧ್ಯ ಆಗಲ್ವೇನೋ ಅಂತ. ಮರೆಯಕ್ಕೂ ಸಾಧ್ಯ ಇಲ್ಲ, ತಾಯಿ ಋಣ ಅಂತ ಹೇಳ್ತೀವಲ್ಲ, ತೀರ್ಸೋದಕ್ಕಂತೂ ಖಂಡಿತ ಆಗಲ್ಲ. ಎಸ್ ಮೇಡಮ್. ರಾಜಲಕ್ಷ್ಮಿ ಮೇಡಮ್, ತಾವು ಅದ್ಭುತವಾಗಿ ತಾಯಿಯ ವರ್ಣನೆ ಮಾಡಿದ್ರಿ, ಹಾಡನ್ನು ಕೂಡ ಹಾಡಿದ್ರಿ. ಆದರೆ ಈ 3 ವರ್ಷ ಮತ್ತೆ ಮಕ್ಕಳು ಪೋಷಕರ ಮೇಲೆ ಡಿಪೆಂಡ್ ಆಗಿದ್ದಾಗ ಅದು ಪ್ರೀತಿ ತೋರಿಸಲೇಬೇಕು ಸಹಜವಾಗಿ.
ಆದರೆ ತಾವು ಇಂಡಿಪೆಂಡೆಂಟ್ ಆದಾಗ, ತಮ್ಮ ವೈಯಕ್ತಿಕ ಬದುಕನ್ನು ಕಟ್ಕೊಂಡಾಗ, ಅಥವಾ ನಾನು ದುಡಿತೀನಿ, ನನ್ನ ಅನ್ನವನ್ನು ನಾನೇ ಹುಟ್ಟಿಸ್ಕೊಳ್ತೀನಿ ಎನ್ನುವಾಗ ತಾಯಿಯ ಪ್ರೀತಿ ಹಂತ ಹಂತವಾಗಿ ಕಡಿಮೆ ಆಗಿಬಿಡುತ್ತೇನೋ ಅಂತ ನನಗೆ ಅನಿಸುತ್ತೆ. ಅದು ಒಂದು ಭಾಗ. ಒಟ್ಟಾರೆ ನೋಡೋದಾದರೆ ತಾಯಿ ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದೆಯೇನೋ ಅಂತ ನನಗೆ ಅನಿಸುತ್ತೆ. ಹೌದಾ? ಹಾಗಿದ್ರೆ ಯಾಕೆ ಈ ರೀತಿ ಒಂದು ಬಾಂಧವ್ಯ ಕಡಿಮೆ ಆಗುತ್ತೆ? ಮೊದಲ ಭಾಗದ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಮಕ್ಕಳು ಹುಟ್ಟಿದ ಮೇಲೆ ಒಂದು 3 ವರ್ಷ ಅಮ್ಮನ ಜೊತೆಗೆ ಇರಬೇಕು. ಒಂದು ಸ್ಕೂಲ್ ಎಜುಕೇಶನ್ ಅಂತ ಇಟ್ಕೊಳ್ಳಿ. ಅವ ಮಕ್ಕಳು ಹತ್ತಿರದಲ್ಲಿ ಇರ್ತಾರೆ. ಅಂದ್ರೆ ಅವ್ರಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲೇಬೇಕು. ಆಕ್ಚುಲಿ ಮನುಷ್ಯನೇ ಲೇಟು. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಅವರು ತಾಯಿ ಮೇಲೆ ಅವುಗಳು ಡಿಪೆಂಡ್ ಆಗೋದು ತುಂಬಾ ಕಡಿಮೆ. ಮನುಷ್ಯನೇ ತುಂಬಾ ಅವಲಂಬಿತನಾಗೋದು. ಅಂಥದ್ರಲ್ಲಿ ಅವ್ರು ಇಂಡಿಪೆಂಡೆಂಟ್ ಆಗಲೇಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ತಾಯಿ ಮಕ್ಕಳ ನಡುವಿನ ಸಂಬಂಧ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ನಿಜ ರೀ. ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ದೀವಿ. ಹಾಗಂತ ಲೋಕ ಹಿಂದೆನೇ ಉಳಿಯೋಕ್ಕಾಗಲ್ಲ. ವೈಜ್ಞಾನಿಕ ಸಂಶೋಧನೆಗಳು, ನಾವು ಮುಂದುವರಿಯೋದು, ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸಮಾಜದಲ್ಲಿ ಏನು ನಡೆಯುತ್ತೆ ಅದ್ರ ಜೊತೆಗೆ ನಾವು ಹೆಜ್ಜೆ ಹಾಕಬೇಕು. ಆದರೆ ಈ ಮೊಬೈಲ್ ಬಂದ ಮೇಲೆ, ಈ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಇವೆಲ್ಲ ಬಂದ ಮೇಲೆ ಮನುಷ್ಯ, ಅಂದ್ರೆ ಮೊಬೈಲ್ ತಪ್ಪು ಮಾಡಿದೆ, ಮಾಧ್ಯಮಗಳು ತಪ್ಪು ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ, ಮನುಷ್ಯ ತಪ್ಪು ಮಾಡ್ತಾ ಇದ್ದಾನೆ. ಮೊಬೈಲ್ ನಾವೆಷ್ಟು ಟೈಮ್ ಕೊಡಬೇಕು, ಸಾಮಾಜಿಕ ಮಾಧ್ಯಮಕ್ಕೆ ಎಷ್ಟು ಟೈಮ್ ಕೊಡಬೇಕು, ಇರೋದು 24 ಗಂಟೆ, ಅದು ನಮ್ಮ ತಲೆನಲ್ಲಿ ಇರಬೇಕು. ಅಷ್ಟೇ ಕೊಡಬೇಕೆ ಹೊರತು ಅತಿಯಾದ ಅವಲಂಬನೆ ತುಂಬ ತಪ್ಪಾಗತ್ತೆ. ಇವತ್ತೇನಾಗಿದೆ, ಹಿಂದೆ ಒಂದು ಮಗು ಹುಟ್ಟು ಅಂದರೆ ಮನೇಲಿ ಸಂಭ್ರಮ. ಅಜ್ಜಿ ತಾತ ಅವ್ರಗಳಿಗೆಲ್ಲ, ಅಯ್ಯೋ ನನ್ನ ಅಜ್ಜಿ ಅದೇ ನನ್ನ ಮೊಮ್ಮಗು ಹುಟ್ಟುಬಿಡ್ತು ಅಂತ ಖುಷಿ ಪಡೋರು, ಸಂಭ್ರಮದ ಅಡಿಗೆಗಳು ಮಾಡೋರು, ಹೊರಗಡೆನೆ ನಿಂತು ಬಿಡೋರು. ಅಯ್ಯೋ ನನಗೆ ಮೊಮ್ಮಗು ಹುಟ್ಟು, ಮೊಮ್ಮಗ ಹುಟ್ಟ, ಮೊಮ್ಮಗಳು ಹುಟ್ಟಿದ್ಲು. ಇದೆಲ್ಲ ಇವಾಗ ಇಲ್ಲವೇ ಇಲ್ಲ. ಮಗುನ್ ಕೊಟ್ರೆ ಹಾ ಚೆನ್ನಾಗಿದೆ ಅಂತಾರೆ, ಮೊಬೈಲ್ ಹೊಡಿಯತ್ತೆ, ಮೊಬೈಲ್ ನೋಡ್ತಾರೆ, ಬೇರೆಯವ್ರಿಗೆ ಪಾಸ್ ಆನ್ ಮಾಡ್ಬಿಡ್ತಾರೆ, ಫೋಟೋ ತೆಗೆಯೋದು, ಅದನ್ನ ಫೋಟೋ ಎಲ್ರಿಗೂ ಕಳ್ಸೋದು ಅಷ್ಟೇ. ಮಗುನ್ ಕೊಟ್ಟು ಬಿಡ್ತಾರೆ, ಅದನ್ನ ನೋಡೋದು ಇಲ್ಲ. ಆ ಮಟ್ಟಕ್ಕೂ ನಾವು ಈ ಮೊಬೈಲ್ ಬಗ್ಗೆ, ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಹುಚ್ಚರಾಗ್ಬಿಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಇದಕ್ಕೆ ನಾವು ಕಡಿವಾಣ ಹಾಕೋಬೇಕು. ಹೌದು, ಕರೆಕ್ಟ್ ಮೇಡಮ್. ತಾವು ಹೇಳಿದಾಗೇನೆ ಇತ್ತೀಚಿನ ಆಧುನೀಕರಣದಿಂದ ಒಂದಷ್ಟು ಬದಲಾವಣೆಗಳಾಗುತ್ತೆ. ನೀವು ಹೇಳಿದಾಗ ಬದಲಾವಣೆ ಆಗಬೇಕು, ಆದರೆ ತಾಯಿಯನ್ನು ಮರೆಯುವಷ್ಟು, ಬಾಂಧವ್ಯವನ್ನು ಕಳ್ಕೊಳ್ಳುವಷ್ಟು ಕೂಡ ನಾವು ಬದಲಾಗಬಾರ್ದು ಅನ್ನುವ. ತಾಯಿ ಇರಲಿ, ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಲ್ಲ. ಅದನ್ನ ನೋಡೋದ್ರಲ್ಲೇ ತಲ್ಲೀನರಾಗ್ಬಿಡ್ತೀವಿ. ಅದನ್ನ ನೋಡ್ಕೊಂಡು ಇವತ್ತು ದೇಹಾರೋಗ್ಯಗಳು ಎಷ್ಟು ಹಾಳಾಗ. ಖಂಡಿತ ಮೊಬೈಲ್ ಡಾಕ್ಟರ್ ಅಡಿಕ್ಷನ್ ಖಂಡಿತವಾಗ್ಲೂ ತಾವು ಹೇಳುವಾಗ ನಾವು ಬೆಳೆದು ಬಂದ ದಾರಿಯನ್ನು ಮರಿಬಾರ್ದು, ನಮ್ಮ ಮೂಲವನ್ನು ಮರಿಬಾರ್ದು ಅಂತ ಹೇಳ್ತೀವಿ. ಅದರಲ್ಲೂ ನಮ್ಮ ಸೃಷ್ಟಿಗೆ ಕಾರಣವಾದ ಮೂಲ ತಾಯಿಯನ್ನು ಮರಿಬಾರದು, ಎಷ್ಟೇ ಆಧುನೀಕರಣ ಆದರೂ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ರಮಾ ಮೇಡಮ್, ತಾವು ವೈದ್ಯರಾಗಿದ್ದೀರಿ, ಹಲವು ವೈಜ್ಞಾನಿಕ ತಳಹದಿಯಲ್ಲೂ ಕೂಡ ತಾವು ಯೋಚನೆ ಮಾಡ್ತೀರಿ. ಇತ್ತೀಚೆಗೆ ಮೊದಲಾದರೆ ತಾವೇ ಬಹುಶಃ ತಮ್ಮ ಚರ್ಚೆ ಮಾಡುವಾಗ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ, ಒಂದು ಹೆಣ್ಣು ಮಗುವಾದರೆ ಅವಳು ವಯಸ್ಸಿಗೆ ಬಂದರೆ ಅಥವಾ ಹದಿಹರೆಯ ಆದರೆ ಅವಳ ದೇಹ ಬೆಳವಣಿಗೆ, ಮಾನಸಿಕ ಬೆಳವಣಿಗೆಯಲ್ಲಿ ಏನಾದರೂ ಬದಲಾವಣೆ ಕಂಡ್ರೆ ಅದು ಮೊದಲು ತಾಯಿ ಗೈಡ್ ಮಾಡ್ತಾ ಇದ್ಲು, ತಾಯಿ ಹೇಳ್ತಾ ಇದ್ಲು. ಆದರೆ ಇತ್ತೀಚೆಗೆ ಆ ಬಾಂಧವ್ಯದಲ್ಲಿ ಕೊರತೆ ಏನಾದ್ರು ಕಾಣ್ತಾ ಇದ್ದೀರ ತಾವು? ಖಂಡಿತ. ಈಗಾಗಲೇ ರಾಜಲಕ್ಷ್ಮಿ ಅವ್ರು ಹೇಳ್ದಂಗೆ ಅದನ್ನೇ ಪುಷ್ಟೀಕರಿಸೋಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 30-40 ವರ್ಷಗಳ ಹಿಂದೆ ಅವ್ರು ಹೇಳ್ದಂಗೆ ಈ ಥರ ಸಂಭ್ರಮ ಆಚರಣೆಗಳು ಮನೆಯಲ್ಲಿ ಒಂದು ಹೊಸ ಗೆಳತಿನೋ ಅಥವಾ ಮಗುನೋ ಬಂದಾಗ ಎಷ್ಟು ಸಂತೋಷ ಆಗ್ತಿದ್ದು. ಈಗಿನ ಕಾಲದಲ್ಲಿ ಏನು ಅಂತಂದರೆ ಜೊತೆಗೆ ಏನಾಗುತ್ತೆ, ಹೇಗಾಗುತ್ತೆ ಅಂತ ಕೂಡ ಸಂವಹನ ಅಥವಾ ಒಬ್ರಿಗೊಬ್ರಿಗೆ ಚರ್ಚೆ ಮಾಡೋದಾಗಲಿ, ಸಲಹೆ ಕೊಡೋದಾಗಲಿ ಇರ್ತಿತ್ತು. ನಾವು ಹಿಂದೆ ಬರೀ ತಾಯಿ ಒಂದೇ ಅಲ್ಲ, ಫ್ಯಾಮಿಲಿ ಲೈಫ್ ಎಜುಕೇಷನ್ ಅಂತ ಕುಟುಂಬ ಜೀವನ ಶಿಕ್ಷಣ ಕೊಡಬೇಕಾದ್ರೆ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಡೈನಿಂಗ್ ಟೇಬಲ್ ಅಂತ ಹೇಳೋರು. ಅಂದರೆ ನೀವು ಒಟ್ಟಾರೆ ಕೂತ್ಕೊಂಡು ಊಟ ಮಾಡುವಾಗ ನೀವು ಎಲ್ಲ ಅವಾಗ ನೀವು ಒಬ್ರಿಗೊಬ್ರಿಗೆ ಚರ್ಚೆ ಮಾಡೋದು, ಹೀಗಾಯಿತು ಹಾಗಾಯಿತು ಹೀಗೆ ಅಂತ ಮಾತಾಡಿದಾಗ ಸಲಹೆ ಕೊಡೋದು ಕೂಡ ಒಬ್ರಿಗೊಬ್ರಿಗೆ ಅವಾಗ ಸಕಾರಾತ್ಮಕ ವಿಷಯಗಳು ಬರೋದು. ಆದರೆ ಇತ್ತೀಚೆಗೆ ಏನಾಗಿದೆ, ಒಬ್ರಿಗೊಬ್ರಿಗೆ ಮಾತಾಡೋಕ್ಕೆ ಸಮಯ ಇಲ್ಲ, ಒಬ್ರಿಗೆ ಜೊತೆಗಿರೋಕ್ಕೆ ಸಮಯ ಇಲ್ಲ. ಮನೇಲೇ ಇವಾಗ ಮನೆ ಚಿಕ್ಕದಿದ್ರೂ ಕೂಡ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಇರೋರು.
ಈಗ ಮನೆ ದೊಡ್ಡದಿದೆ, ಪಕ್ಕದ ರೂಮಲ್ಲಿ ಇರೋರನ್ನ ಊಟಕ್ಕೆ ಬಾ ಅಂತ ಕರೆಯೋದಕ್ಕೆ ಮೆಸೇಜ್ ಮಾಡೋದು, ಊಟ ರೆಡಿ ಇದೆ ಊಟಕ್ಕೆ ಬಾ ಅಂತ. ಅಂತಹ ಪರಿಸ್ಥಿತಿ ಬಂದಿದೆ. ಅವಾಗ ಎಲ್ಲಿ ಒಬ್ರಿಗೊಬ್ರಿಗೆ ಚರ್ಚೆ ಮಾಡ್ತಾರೆ. ಹಿಂದೆ ಎಲ್ಲ ಹುಡುಗಿ ದೊಡ್ಡವಳು ಆಯಿತು ಅಂತಂದರೆ ಮೈನೆರೆದಾಗ ತಾಯಿಯೇ ಮೊದಲು ಅದರ ಬಗ್ಗೆ ಎಲ್ಲ ವಿಷಯ ತಿಳಿಸಿ ಹೇಳಿ ಮಾಡುವಂಥದ್ದಿತ್ತು. ಆದರೆ ಇವತ್ತು ಬರೀ ಇದು ಒಂದಕ್ಕೆ ಅಲ್ಲ, ಯಾವುದೇ ವಿಷಯಕ್ಕೂ ಕೂಡ ಪ್ರಪಂಚದಲ್ಲಿ ನಡೀತಿರೋಂಥ ಎಲ್ಲ ವಿಷಯಕ್ಕೂ ಮೇಡಮ್ ಹೇಳ್ದಂಗೆ ಮೊಬೈಲ್ ಗೂಗಲಲ್ಲಿ ನೋಡಿಬಿಟ್ರೆ ನನಗೆ ಏನು ಬೇಕಾದ್ರೂ ಸಿಗುತ್ತೆ, ಮಾಹಿತಿ ಸಿಗುತ್ತೆ, ಯಾರನ್ನ ಯಾಕೆ ಕೇಳಬೇಕು ನಾನು. ಸೊ ಆ ಧೋರಣೆ ಬಂದಾಗ ಮಕ್ಕಳಲ್ಲಿರ್ಬೋದು, ಮನೆ ಸಮಾಜದಲ್ಲಿರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು. ಮುಂಚೆ ಎಲ್ಲ ಒಂದು ಮನೆ ಅಲ್ಲ, ಸುತ್ತಮುತ್ತಲ ವಠಾರಗಳಾಗಲಿ ಮನೆಯಲ್ಲಿರೋರು ಎಲ್ಲರೂ ಕೂಡ ಒಬ್ರಿಗೊಬ್ರಿಗೆ ಸಂದರ್ಭ ಬೇಕಿತ್ತು ಅಂದಾಗ ಸಹಾಯ ಮಾಡ್ತಾಯಿದ್ರು. ಆದರೆ ಈಗ ಪಕ್ಕದ ಮನೇಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆ ತರಹ ಸಂದರ್ಭ ನಾವು ಬೇರೆ ಬೇರೆ ಆಗೋಕ್ಕೆ ಹೋಗ್ತಾ ಇದ್ದೀವಿ, ಒಟ್ಟಾರೆ ಇರ್ತಿಲ್ಲ, ಒಂದು ಕಮ್ಯುನಿಟಿ ಆಗಿರ್ತಾ ಇಲ್ಲ. ಸೊ ಒಬ್ಬೊಬ್ಬರೇ ಬೇರೆ ಬೇರೆ ಆಗ್ತಿದ್ದಾಗ ಅದರಲ್ಲೂ ತಾಯಿ ಆದವರು ಹಿಂದೆ ಎಲ್ಲ ಈ ಥರ ಮುಂದೆ ಹೊರಟುವಂಥ ಹೆಣ್ಮಕ್ಳಿಗೆ ಯಾಕೆಂದರೆ ಅವ್ರ ಮುಂದೆ ತಾಯಿ ಆಗುವಂಥವ್ರು, ಅವರಿಗೆ ಸಲಹೆ ಕೊಡೋದಾಗಲಿ, ಅವರ ಬೆಳವಣಿಗೆಗಾಗಲಿ, ಅವಳ ಪೌಷ್ಟಿಕತೆಗಾಗಲಿ, ಅವಳ ದೈಹಿಕ ಮಾನಸಿಕ ಬೆಳವಣಿಗೆಗೆ ಎಲ್ಲದಕ್ಕೂ ಕೂಡ ತಾಯಿ 100% ಸಹಕಾರ ಇರ್ತಿತ್ತು. ಇವಾಗ ತಾಯಿಗೂ ಕೂಡ ಇವರ ಸಮಯ ಬೇರೆ, ಒತ್ತಡ ಇರ್ಬೋದು, ಕೆಲಸಕ್ಕೆ ಹೋಗೋದಿರ್ಬೋದು, ಈ ಥರದ್ರಲ್ಲಿ ಒಬ್ಬರಿಗೊಬ್ಬರಿಗೆ ಎಲ್ಲಿ ಕೇಳೋವಂಥದ್ದಿರಲಿ ಹೇಳೋವಂಥದ್ದು ಎಲ್ಲೂ ಕಾಣ್ತಾ ಇರೋದು ತುಂಬ ಕಡಿಮೆ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಅಲ್ಲ, ಅದ್ಭುತವಾದ ಮಾತನ್ನು ಹೇಳಿದ್ರಿ. ನಾವು ಮನೆಯಲ್ಲಿ ಊಟ ಮಾಡುವಾಗ ಒಂದು ಡೈನಿಂಗ್ ಟೇಬಲಲ್ಲೋ ಅಥವಾ ನೆಲದ ಮೇಲೆ ಕೂತ್ಕೊಂಡು ಸರ್ಕಲಲ್ಲೋ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಒಂದು ನನ್ನ ಗಮನ ಊಟದ ತಟ್ಟೆ ಮೇಲೆ ಬಿಟ್ಟರೆ ನನ್ನ ಎದುರುಗಡೆ ಕುಂತಿರೋ ಅಪ್ಪ ಅಮ್ಮನ ಮೇಲೂ ಅಕ್ಕ ತಂಗಿರ ಮೇಲೂ ಇರ್ತಾ ಇತ್ತು. ಇವತ್ತಿನ ದಿನ ತಟ್ಟೆ ಮೇಲೆಗಿಂತ ಹೆಚ್ಚಾಗಿ ಪಕ್ಕದಲ್ಲಿರೋ ಮೊಬೈಲ್ ಮೇಲೆ ಜ್ಞಾನ ಹೆಚ್ಚಾಗ್ತದೆ. ಇವನ್ ಊಟ ನಾನು ಏನ್ ತಿಂತಾ ಇದ್ದೀನಿ ಎನ್ನುವ ಗಮನ ಕೂಡ ಕಡಿಮೆ. ನೀವು ಊಟ ಹೀಗೆ ಹೇಳಿದ್ರಿ, ಎಲ್ಲರೂ ಟಿವಿ ನೋಡ್ಕೊಂಡು ತಿಂತಾ ಇರೋದು, ಅವ್ರು ಏನ್ ತಿಂತಿದ್ದಾರೆ, ಎಷ್ಟು ತಿಂತಿದ್ದಾರೆ ಅಂತ ಗಮನ ಇಲ್ಲ. ಚಿಕ್ಕ ಮಕ್ಕಳಿಗೆ ನಾವು ಊಟ ಹಿಂದೆ ತಾಯಿ ಮಾಡಿಸುವಾಗ ಹೊರಗಡೆ ಕರ್ಕೊಂಡ್ಬಂದು ಕಾಗಿನೋ ನರಿನೋ ಅಥವಾ ನಾಯಿನೋ ನೋಡ್ಕೊಂಡು ಚಂದ್ರನ್ ತೋರಿಸ್ಕೊಂಡು ಊಟ ಮಾಡಿಸ್ತಿದ್ರು. ಇವತ್ತು ಮೊಬೈಲ್ ಹಾಕ್ಬೇಕು, ಮೊಬೈಲ್ ಮಗು ಕೊಡ್ಬೇಕು, ಇಲ್ಲ ಟಿವಿ ಹಾಕಿದ್ರೆ ಮಗು ಊಟ ಮಾಡುತ್ತೆ ಅನ್ನೋಂಥ ಪರಿಸ್ಥಿತಿ ನಾವು ಅವಾಗಿಂದಾನೇ ನಾವು ಮಕ್ಕಳಿಗೆ ಅಡಿಕ್ಷನ್ ಬೆಳೆಸ್ತಾ ಇದೀವಿ. ಇವತ್ತು ಎಷ್ಟು ಮೊಬೈಲ್ ಅಡಿಕ್ಷನ್ ಆಗಿದೆ. ನಾವು ಡ್ರಗ್ ಡಿ ಅಡಿಕ್ಷನ್ ತರ ಇವಾಗ ಮೊಬೈಲ್ ಡಿ ಅಡಿಕ್ಷನ್ ಕಾರ್ಯಕ್ರಮ ಕೂಡ ಮಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಡಾಕ್ಟರ್ಸ್ ಹೇಳ್ತಾರೆ ಮೊಬೈಲ್ನ ಚಿಕ್ಕ ಪಾಪುಗಳು ಕೊಡಬಾರ್ದು, ಒಳ್ಳೇದಲ್ಲ, ಆ ರೇಡಿಯೇಷನ್ ಇರುತ್ತೆ ಅಂತೆಲ್ಲ. ಆದ್ರೆ ಮಕ್ಕಳು ಕೇಳೋದೇ ಇಲ್ಲ. ಯಾಕೆಂದ್ರೆ ಸುತ್ತಮುತ್ತ ಬರೀ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಕೈದಲ್ಲೂ ಮೊಬೈಲ್. ಅದ್ ಮೊಬೈಲ್ ಕೊಡೋವರೆಗೂ ಅಷ್ಟು ರಚ್ಚೆ ಹಿಡಿಯುತ್ತೆ. ನಾನ್ ನೋಡಿದ್ದೀನಲ್ಲ. ಮತ್ತ ಆ ಮಕ್ಕಳು ತಾಯಿ ಮೇಲೆ ಡಿಪೆಂಡ್ ಆಗೋದು ಕಡಿಮೆ, ತಾಯಿಗೂ ಮಕ್ಕಳನ್ನ ನೋಡ್ಕೊಳ್ಳೋಕೆ ಟೈಮ್ ಸಿಗೋದು ಕಡಿಮೆ. ಎಲ್ಲೋ ಒಂದ್ ಕಡೆ ಇದೆಲ್ಲ ಸೆಂಟ್ರೇಟ್ ಆಗ್ಬೇಕು. ಅಂದ್ರೆ ಒಂದ್ ಎಂಗೇಜ್ ಮಾಡ್ಬಿಡಕ್ಕೋಸ್ಕರ ತಾಯಿ ಬಳಸ್ತಾರೆ. ಮಗು ಅಳೋದನ್ನ ಕೇಳಕ್ ಆಗಲ್ವಲ್ಲ, ಹೆಂಗೋ ಮಾಡಿ ಮಗು ಅಳೋದ್ ಸೀರಿಯಲ್ ನೋಡ್ಬೇಕು. ಸೀರಿಯಲ್ ಮುಂದೆ ಮಕ್ಕಳು ಬೇಕಾಗಲ್ಲ. ಇದು ಮಕ್ಕಳ ಮತ್ತು ತಾಯಿ ಅಥವಾ ತಂದೆ ತಾಯಿಯ ನಡುವಿನ ಬಾಂಧವ್ಯದ ಕೊರತೆ ಆಗಿರೋದಕ್ಕೆ ಇವೆಲ್ಲ ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ತಾವು ವೈದ್ಯರಾಗಿ ಬಹುಶಃ ಇದನ್ನ ಹೇಳ್ತೀರಿ, ಈ ಅರ್ಲಿ ಮ್ಯಾರೇಜ್ ಅಥವಾ ಲೇಟ್ ಮ್ಯಾರೇಜ್ ಇದು ಕೂಡ ತಾಯ್ತನದ ಮಹತ್ವದ ಕೊರತೆಗೆ ಕಾರಣ ಆಗ್ಬೋದಾ? ತುಂಬಾ ಒಳ್ಳೆ ವಿಷಯ ಹೇಳಿದ್ ನೀವು. ಖಂಡಿತ ಅದು ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇರೋದೇನು ಅಂತಂದ್ರೆ ತಾಯ್ತನ ಒಂದು ಅದರದ್ದೇ ಆದ ಅನುಭವ. ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡುವಂಥದ್ದು ನೋಡ್ತೀವಿ. ಸರ್ಕಾರದವ್ರು ನಿಗದಿಪಡಿಸಿರುವಂಥದ್ದು ಹುಡುಗಿಗೆ 18 ವರ್ಷ ಆಗಿರಬೇಕು, ಹುಡುಗನಿಗೆ 21 ವರ್ಷ ಆಗಿರಬೇಕು ಮದುವೆ ಆಗೋ ಸಂದರ್ಭದಲ್ಲಿ ಅಂತ. ಯಾಕೆ ಹೇಳ್ತಾರೆ ಅಂತಂದರೆ ಆ ಸಮಯಕ್ಕೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಂಪೂರ್ಣ ಆಗಿರುತ್ತೆ. ಆದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋದ್ರಿಂದ ಅವಳೇ ಹುಡುಗಿ ಥರ ಇರ್ತಾಳೆ. ಸೊ ಆ ಮಗುನ ನೋಡ್ಕೊಳ್ಳೋದಕ್ಕಿರಲಿ, ಅವಳನ್ನು ಮಗುನ ಇಬ್ಬರು ತಾಯಿ ಆದವರು ಅಜ್ಜಿ ಆದವ್ರು ನೋಡ್ಕೋತಾರೆ. ಅವಳಿಗೇನು ಅದ್ರದ್ದು ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲ ರಕ್ತಹೀನತೆ ಇರುವಂಥ ಮಗು ಹುಟ್ಬೋದು, ಅಬಾರ್ಷನ್ಸ್ ಆಗ್ಬೋದು, ಅಥವಾ ಟೀನೇಜ್ ಪ್ರೆಗ್ನೆನ್ಸಿ ಇದು ಪ್ರಾಬ್ಲಮ್ಸ್ಗಳು ಬೇಕಾದಷ್ಟು ತೊಂದರೆಗಳಾಗ್ಬೋದು. ಇದು ಒಂದು ಭಾಗ. ಆದರೆ ನಗರ ಪ್ರದೇಶಗಳಲ್ಲಿ ಇವತ್ತಿಗೂ ಅವರು ಫ್ಯಾಮಿಲಿ ಲೈಫಾ, ಪ್ರೊಫೆಷನಲ್ ಲೈಫಾ, ಕೆರಿಯರಾ, ಮನೆನಾ. ಸೊ ಈ ತರಹದ ಸಂದರ್ಭದಲ್ಲಿ
ನಾವು ಏನು ನೋಡ್ತೀವಿ ಅಂದರೆ ಲೇಟ್ ಮ್ಯಾರೇಜಸ್ ಆಗೋದು ನೋಡ್ತೀವಿ. ಲೇಟ್ ಮ್ಯಾರೇಜಸ್ ಆಗಿ ಮಗು ಯಾವಾಗ ಬೇಕು ಅಂತ ಅವ್ರು ನಿರ್ಧಾರ ಮಾಡ್ಕೊಂಡು ಅದು ಇನ್ನೂ ಲೇಟ್ ಆಗ್ಬೋದು. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಮಕ್ಕಳು ಹುಟ್ಟೋದು 30-35 ವರ್ಷ ಆದಮೇಲೆ ನಾವು ಮಕ್ಕಳಲ್ಲಿ ಅಂಗವಿಕಲತೆ ಇರುವಂಥ ಮಕ್ಕಳು ನೋಡ್ಬೋದು, ಬೇರೆ ಮಿಸ್ಕ್ಯಾರೇಜಸ್ ನೋಡ್ಬೋದು. ಈ ತರಹ ಎರಡೂ ಕೂಡ ಸರಿಯಾದ್ದಲ್ಲ. ಟೂ ಅರ್ಲಿ ಟೂ ಲೇಟ್. ಸೊ ನಾವು ಮದುವೆ ವಯಸ್ಸು ಸುಮಾರು 18 ಹುಡುಗಿಯರಿಗೆ, ಮಕ್ಕಳನ್ನ ಹೆರುವಂಥ ವಯಸ್ಸು 20-30. ಆವಾಗ ಆರೋಗ್ಯವಂತ ಮಗು ಹುಟ್ಟೋದಕ್ಕೆ ಸಾಧ್ಯ. ಸೊ ಇದು ಪ್ರಕೃತಿನೇ ನಿರ್ಧರಿಸುವಂಥದ್ದು. ಆದರೆ ನಾವೇ ಇದನ್ನ ಬದಲಾವಣೆ ಮಾಡ್ಕೊಂಡು ನಮಗೆ ಬೇಕಾದ್ ಮಾಡ್ತಿದ್ದೀವಿ. ಇದರಿಂದ ಏನಾಗುತ್ತೆ, ಮುಂದಿನ ಸಮಾಜ, ಮುಂದಿನ ಪೀಳಿಗೆ ಹುಟ್ಟುವಂಥದ್ದು ಕೂಡ ವ್ಯತ್ಯಾಸಗಳನ್ನು ಕಾಣ್ತೇವೆ. ಅಲ್ಲ, ತಾವು ಹೇಳುವಾಗ ನನಗನ್ಸುತ್ತೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಅಂದರೆ ಎಲ್ಲ ರೀತಿಯಲ್ಲೂ ಅವಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸೋದ್ರಲ್ಲೂ ಕೂಡ ಮೊದಲ ಗುರು ಆಗ್ತಾಳೆ. ಆ ಗುರು ಆಗಬೇಕು ಅಂದರೆ ಅವಳಿಗೆ ಒಂದಷ್ಟು ನಾಲೆಡ್ಜ್ ಬೇಕು, ಜ್ಞಾನ ಬೇಕಾಗತ್ತೆ. ಆ ಜ್ಞಾನ ಬೇಕು ಅಂದರೆ ಸರಿಯಾದ ವಯಸ್ಸಿರಬೇಕಾಗತ್ತೆ. ಆ ವಯಸ್ಸಿನಲ್ಲಿ ನಾವು ಮಕ್ಕಳನ್ನು ಮಾಡ್ಕೊಳ್ಳೋದಾದರೆ ಮಕ್ಕಳಿಗೆ ಬೇಕಾದಂಥ ಮಾರ್ಗದರ್ಶನ ಸಂಸ್ಕಾರವನ್ನು ಕಲಿಸಬಹುದು, ಜೊತೆಗೆ ಪೌಷ್ಟಿಕವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ರಾಜಲಕ್ಷ್ಮಿ ಮೇಡಮ್, ಈ ಒಂದು ಬಾಂಧವ್ಯದ ಕೊರತೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದನ್ನು ಗಟ್ಟಿಗೊಳಿಸ್ಲಿಕ್ಕೆ ನಾವು ಏನಾದರೂ ನಮ್ಮ ಜೀವನದಲ್ಲಿ ಮಾರ್ಪಾಡು ಮಾಡ್ಕೊಳ್ಬಹುದಾ? ತಾವು ಹೇಳಿದರೆ ಆಧುನೀಕರಣ ಬಂದಾಗ ಒಂದು ಹಂತದ ಬದಲಾವಣೆ ಅವಶ್ಯಕ ಆಗಲೇಬೇಕು. ಅದನ್ನು ಜೊತೆಯಲ್ಲಿ ಇಟ್ಕೊಂಡು ಒಂದಷ್ಟು ಮಾರ್ಪಾಡನ್ನು ಮಾಡ್ಕೊಳ್ಳೋಕೆ ಅವಕಾಶಗಳಿದೆಯಾ? ಖಂಡಿತ. ನೋಡಿ, ಈಗಾಗಲೇ ನಾ ಹೇಳಿದೆ, ವೈಜ್ಞಾನಿಕವಾಗಿ ಪ್ರಪಂಚ ಮುಂದುವರಿಬೇಕು, ಅದನ್ನು ನಿಲ್ಲಿಸಬಾರ್ದು. ಹೌದು. ಅದೇ ಸಮಯದಲ್ಲಿ ನಾವು ಅದನ್ನ ಹೇಗೆ ಬಳಸ್ಕೋತೀವಿ ನಮ್ಮ ಜೀವನದಲ್ಲಿ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಇವಾಗ ಒಳ್ಳೇದಿದೆ, ಅದನ್ನ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ಮುಖ್ಯ. ಹೀಗಾಗಿ ನಾನು ನೋಡಿರೋ ಹಾಗೆ ಇವತ್ತು ಹುಡುಗಿರು ಅಥವಾ ಮಹಿಳೆಯರು ಹೊರಗಡೆನೂ ದುಡಿತಾ ಇದ್ದಾರೆ, ಗಂಡಸರಿಗೆ ಸರಿಸಮಾನವಾಗಿ ಅಥವಾ ಅದಕ್ಕೂ ಜಾಸ್ತಿ ಹೆಂಗಸರು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಇರೋದ್ರಲ್ಲಿ ಪರವಾಗಿಲ್ಲ. ಬೆಂಗಳೂರಂತ ಪಟ್ಟಣಗಳಲ್ಲಿ ಬೆಳಿಗ್ಗೆ ಪಾಪ 7-7:30 ಬಿಟ್ಬಿಟ್ರೆ, ನಾನೇ ನೋಡಿದೀನಿ ರಾತ್ರಿ ಬರೋದು 7:30-8 ಗಂಟೆ. ಹೌದು. ಮತ್ತೆ ಇಬ್ರಿಗೂ ಟೈಮ್ ಆಗಲ್ಲ. ಮಕ್ಕಳನ್ನೂ ಕರ್ಕೊಂಡು ಎಲ್ಲೋ ಒಂದು ಮೆಸ್ಸೋ ಅಥವಾ ರಸ್ತೆ ಬದಿಯಲ್ಲೋ ಎಲ್ಲೋ ಹೋಗಿ ತಿನ್ಕೊಂಡು ಬಂದ್ಬಿಡ್ತಾರೆ. ಆಯ್ತಾ, ಅಲ್ಲಿಗೆ ಅವತ್ತಿನ ದಿನ ಮುಗೀತು. ಇವಾಗ ಮೊದಲು ಹಾಗಿರ್ಲಿಲ್ಲ. ಮಹಿಳೆಯಾದವಳು ಮನೇಲಿ ಇರ್ತಾ ಇದ್ಲು, ಮನೆಯಲ್ಲಿದ್ದು ಗಂಡ ಮಕ್ಕಳ ಆರೋಗ್ಯ ಎಲ್ಲ ನೋಡ್ಕೊಳ್ಳೋಳು, ಮಕ್ಕಳಿಗೆ. ಬಟ್ ಇವತ್ತು ಕೂಡ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಕೂಡ ತಾಯಂದಿರೆ. ಪಾಪ ಅಷ್ಟು ಹೊರಗಡೆ ಹೋಗಿ ದುಡ್ಕೊಂಡು ಬಂದ್ರು, ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳೋದು ಅಂದಾಗ ಅಮ್ಮನೇ. ಮತ್ತೆ ಮನೆ ಕೆಲಸಗಳನ್ನ ಕೆಲವು ಅವಳೇ ಮಾಡ್ಬೇಕು. ಆಯ್ತಾ, ಬೇರೆಯವ್ರು ಮಾಡೋದಕ್ಕಾಗೋದಿಲ್ಲ. ತಂದೆನೂ ತುಂಬಾ ಮುಖ್ಯ. ಒಂದು ಸಂಸಾರ ಅಂದಾಗ ಇವರಿಬ್ರು 2 ಚಕ್ರಗಳು. ಯಾವುದೇ ಒಂದು ಚಕ್ರ ಸರಿ ಇಲ್ಲ ಅಂದ್ರೆ ಆ ಸಂಸಾರ ನೆಟ್ಟಗಿರಲ್ಲ. ಹೌದು. ಅಲ್ಲ, ಒಂದು ಸಂಸಾರದಲ್ಲಿ ಜವಾಬ್ದಾರಿಗಳನ್ನ ಹಂಚಿಕೊಂಡು ಮಾಡೋದು ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಆದ್ರೆ ನಾನು ಸರಿಸಮಾನವಾಗಿ ಅಥವಾ ಪುರುಷನಿಗೆ ಸರಿಸಮಾನವಾಗಿ ದುಡಿಬೇಕು ಅನ್ನೋ ಆಸೆನೂ ಓಕೆ. ಆದರೆ ಆ ನಿಟ್ಟಿನಲ್ಲಿ ನನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಅಥವಾ ಪವಿತ್ರವಾದ ಕೆಲಸ ಇದೆಯಲ್ಲ, ಆ ತಾಯ್ತನ, ಅದನ್ನು ಕಳ್ಕೋಬಾರ್ದ ಅಂತ. ಕಳ್ಕೋಬಾರ್ದು, ಖಂಡಿತ ಕಳ್ಕೋಬಾರ್ದು. ಇಲ್ಲಿ ಕೆಲವು ಸಂದಿಗ್ಧತೆಗಳು ನನಗಿದೆ. ಇವಾಗ ಡಾಕ್ಟರ್ H.V. ರಮ ಅವರು ಹೇಳಿದ್ರು, ಮಗುಗೆ ಹಾಲು ಉಣಿಸ್ಬೇಕು, ಅದನ್ನ ನೋಡ್ಕೋಬೇಕು. ಆ ಮಗುಗೆ ಒಂದು ರೋಗ ನಿರೋಧಕ ಶಕ್ತಿ ಬರೋದೇ ತಾಯಿ ಹಾಲಿನಿಂದ. ಇವತ್ತೇನಾಗ್ತಾ ಇದೆ, ಹೊರಗಡೆ ದುಡಿಯೋದ್ರಿಂದ ಅವರುಗಳಿಗೆ ಮನೆಯಲ್ಲಿದ್ದು ಆ ಮಕ್ಕಳಿಗೆ ಸಂಪೂರ್ಣವಾಗಿ ಪಾಪುಗೆ ತೊಡಗಿಸ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಒಂದು ತಪ್ಪು ಕಲ್ಪನೆ, ಅಯ್ಯೋ ನಾನು ಎದೆ ಹಾಲು ಕುಡಿಸಿದ್ರೆ ನನ್ನ ಸೌಂದರ್ಯ ಹಾಳಾಗಬಹುದು ಅಂತ ಹೇಳಿ, ಯಾಕೆಂದ್ರೆ ಎಲ್ಲೆಲ್ಲೋ ಓದಿರ್ತಾರೆ ಇದೆಲ್ಲ. ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೇದು ಉಂಟು, ಕೆಟ್ಟದ್ದು ಉಂಟು. ನಾವೇನ್ ತಗೋತೀವಿ ಅನ್ನೋದು ನಮ್ಮ ವಿಚಕ್ಷಣೆಯಲ್ಲಿ ಇರ್ಬೇಕು. ಇದು ನಡೀತಾ ಇಲ್ಲ. ಹೀಗಾಗ್ಬಿಟ್ಟು ಏನಾಗ್ತಾ ಇದೆ, ಮಕ್ಕಳಿಗೆ ಸಂಪೂರ್ಣವಾದ ಒಂದು ತಾಯಿಯ ಪ್ರೇಮ ಸಿಗುತ್ತಾ ಇಲ್ಲ ಕೆಲವು ಕಡೆ. ಎಲ್ರು ಅಂತ ಹೇಳಲ್ಲ, ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್. ಹಾಗಾಗಿ ಇದೇ ಸಂದರ್ಭದಲ್ಲಿ ಇದು ಸರ್ಕಾರದವರು ಕೂಡ ಮುಂಚೆ ಎಲ್ಲ 3 ತಿಂಗಳು ರಜಾ ಕೊಡೋರು, ಮೆಟರ್ನಿಟಿ ಲೀವ್ ಅಂತ. ಸೊ ಈಗ 6 ತಿಂಗಳವರೆಗೂ ಎದೆ ಹಾಲನ್ನೇ ಕೊಡಬೇಕು ಅನ್ನೋದ್ರಿಂದ 6 ತಿಂಗಳವರೆಗೂ ಕೂಡ ವಿಸ್ತರಣೆ ಕೂಡ ಮಾಡಿದ್ದಾರೆ. ಅಂದ್ರೂ ಕೆಲವು ಕಡೆ ಈ ಲೋಪದೋಷಗಳು ಕಂಡು ಬರುತ್ತೆ. ಇನ್ನೊಂದೇನು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ರಾತ್ರಿ ಬರೋದು ಲೇಟ್ ಆಗತ್ತೆ, ಮಕ್ಕಳನ್ನು ಕರ್ಕೊಂಡು ಹೋಗೋ ಹೊರಗಡೆ ಏನೇನೋ ಬಂದಿದೆಯಲ್ಲ, ಬರ್ಗರ್ ಅಂತೆ ಅದಂತೆ ಇದಂತೆ ರಸ್ತೆ ಸೈಡ್ನಲ್ಲಿ.
ಅದನ್ನ ಕೊಟ್ಬಿಡ್ತಾರೆ. ಅದೆಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಮಗು ಆರೋಗ್ಯಕ್ಕೆ ಅದರಲ್ಲೂ ದೊಡ್ಡವ್ರಿಗೆ ಒಳ್ಳೇದಲ್ಲ ನನ್ನ ಪ್ರಕಾರ. ಇನ್ನು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅದು ಒಳ್ಳೇದು. ಅದು ಮಕ್ಕಳಿಗೆ ಏನಾಗ್ಬಿಡಿದೆ ಇವತ್ತು, ಉಪ್ಪಿಟ್ಟು ದೋಸೆ ಇವೆಲ್ಲ ಬೇಡ ಅಂತವೆ, ಹೊರಗಡೆದೇ ಬೇಕು, ನೂಡಲ್ಸ್ ಬೇಕು, ಇದು ಬೇಕು, ಆ ತರ ಅದೇನೇನೋ ಬಂದಿದ್ಯಪ್ಪ, ನಂಗೆ ಹೆಸರುಗಳೇ ಇಂಥದ್ದು ಬೇಕು ಅಂತವೆ. ಅಲ್ಲಿಗೆ ನಾವು ಯಾವ ತರಹದ ಒಂದು ಸಂಸ್ಕಾರವನ್ನ ಕೊಡ್ತಾ ಇದೀವಿ. ಸಂಸ್ಕಾರ ಯಾರಿಂದ ಮಕ್ಕಳಿಗೆ ಹೋಗ್ಬೇಕು? ಮುಖ್ಯ ತಾಯಿ ಮತ್ತೆ ತಂದೆ. ಅವರೇ ಈ ತರಹ ಹೊರಗೆ ಹೋಗ್ತಾ ಇರ್ಬೇಕಾದ್ರೆ ಇದು ಹೇಗ್ ಸಾಧ್ಯ? ನಾನು ಹೇಳೋದೇನು ಅಂದ್ರೆ, ಎಲ್ಲೋ ಒಂದ್ ಕಡೆ ಸಮಯದ ಅಭಾವ ಇದೆ, ಆದ್ರೆ ದುಡ್ಡು ಹಿಂದೆ ತುಂಬಾ ಓಡ್ತಾ ಇದೀವಿ ಅಂತ ಅನ್ಸುತ್ತೆ. ಹಣಾನೇ ಸರ್ವಸ್ವ ಅಲ್ಲ. ಜೀವನದ ಆರೋಗ್ಯ ಚೆನ್ನಾಗಿದ್ರೆ ಇಡೀ ಪ್ರಪಂಚವನ್ನ ಗೆಲ್ಲಬಹುದು. ನಮ್ಮ ಆರೋಗ್ಯ ನೆಟ್ಗಿರ್ಬೇಕು. ನನಗನ್ಸುತ್ತೆ ಗಂಡಸಿಗೆ ಸರಿಸಮಾನವಾಗಿ ಒಂದು ಹೆಣ್ಣು ದುಡಿಬೇಕು ಅನ್ನೋದು ಮಾತ್ರ ಸಮಾನತೆ ಅಲ್ಲ, ಅದು ಒಂದು ಭಾಗ ಇರಬಹುದು. ಆದರೆ ಹೆಣ್ಣಿನ ಮಹತ್ವವಾದ ಜವಾಬ್ದಾರಿ, ಅದು ಪವಿತ್ರವಾದ ಜವಾಬ್ದಾರಿ ಇದೆಯಲ್ಲ, ಅದನ್ನ ಯಾವತ್ತೂ ನಾವು ಮರೆಯಬಾರದು. ಯಾಕಂದ್ರೆ ಅದನ್ನ ಗಂಡು ಕೊಡಕ್ಕಾಗ ಸಾಧ್ಯ ಇಲ್ಲ. ಗಂಡು ಸರಿಸಮಾನವಾಗಿ ಈ ರೀತಿ ಸಂಸ್ಕಾರವನ್ನ ಅಥವಾ ಈ ರೀತಿಯ ಪ್ರೀತಿಯನ್ನ, ಬಾಂಧವ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಯಾವುದಕ್ಕೆ ನಾವು ಅಳತೆ ಮಾಡ್ಬೋದು, ಯಾವುದನ್ನು ಅಳತೆ ಮಾಡ್ಲಿಕ್ಕಾಗಲ್ಲ. ಸೊ ಅದನ್ನು ಕೂಡ ನಮ್ಮ ಗಮನದಲ್ಲಿ ಇರಬೇಕೇನೋ ಅಂತ ಅನಿಸುತ್ತೆ. ಸೊ ಈ ಒಂದು ವಾಸ್ತವವನ್ನು ಅರ್ಥ ಮಾಡಿಕೊಂಡ್ರೆ ಒಂದು ಉತ್ತಮ ತಾಯಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ತಾಯಿಗೆ ಹುಟ್ಟಿದಂಥ ಮಕ್ಕಳು ಕೂಡ ಒಂದು ಉತ್ತಮ ಪ್ರಜೆ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೀವಲ್ಲ, ಸೊ ಆ ಕೆಲಸದ ಒತ್ತಡ ಜೊತೆಗೆ ನಮ್ಮ ಜೀವನ ಕೂಡ, ಅಂದ್ರೆ ಇದನ್ನ ಏನೇ ಹಿಂಗಿಂಗ್ ಮಾಡಬೇಕು ಅನ್ನೋದು ಒಂದು ಹೇಳುವಂಥದ್ದಲ್ಲ. ಆ ಮನೆಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತ ಮಾಡಬಹುದು, ಮನಸ್ಸು ಮಾಡಬೇಕು ಅಷ್ಟೇ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಆದವಳು ತನ್ನ ಜವಾಬ್ದಾರಿಯನ್ನ ನಿಭಾಯಿಸಕ್ಕೆ ಸುತ್ತ ಇರೋಂಥವ್ರು ಕೂಡ ಒಂದು ಸ್ವಲ್ಪ ಸಪೋರ್ಟ್, ಅವಳಿಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು. ಇವಾಗ ಇನ್ಯಾರು ಇರ್ತಾರೆ ಮನೆಯಲ್ಲಿ? ಗಂಡ ಇರ್ತಾರೆ ಅಥವಾ ಅತ್ತೆ ಮಾವ ಇರ್ತಾರೆ, ಯಾರೇ ಇರಲಿ, ಅವರುಗಳು ಒಂದು ಸ್ವಲ್ಪ ಅವಳಿಗೆ ಸಹಕಾರವನ್ನ ಕೊಡಬೇಕು. ಅಡಿಗೆ ಮನೆಯದು ಅಮ್ಮಂದೇ, ಇದು ಅಮ್ಮಂದೇ ಕೆಲಸ ಅಲ್ಲ, ಈ ಕೆಲಸ ಅವ್ರದ್ದು, ಈ ಕೆಲಸ ಅವ್ರದ್ದು ಅನ್ನುವಂತಹ ಪೈಪೋಟಿಗಳು ಬೇಡ. ಅಮ್ಮನ ಕೆಲ್ಸಾನು ನಂದೆ, ಅಪ್ಪನ ಕೆಲ್ಸಾನು ನಂದೆ ಅನ್ನೋ ಒಂದು, ಎಲ್ಲರ ಕೆಲ್ಸನೂ ನಮ್ದೆ ಒಂದು ಮನೆ ಅಂದಾಗ. ಅದನ್ನ ಅರ್ಥಕೊಂಡಾಗ ಬಹುಶಃ ಅವಳು ಅವಳ ಕೆಲಸಗಳನ್ನ ತಾಯಿಯಾಗಿ ನಿಭಾಯಿಸಕ್ ಸಾಧ್ಯ ಆಗ್ಬೋದೇನೋ. ಅದು ನನ್ನ ಕುಟುಂಬದ ಒಂದು ಗುರಿಯನ್ನ ತಲುಪಬೇಕು ಅಂದ್ರೆ ಆ ಕುಟುಂಬದ ಎಲ್ಲಾ ಸದಸ್ಯರ ಭಾಗವಹಿಸಿ ಎಲ್ಲರ ಸಹಕಾರ ಖಂಡಿತ ಮುಖ್ಯ ಆಗುತ್ತೆ. ಅದರಲ್ಲೂ ಈ ತಾಯ್ತನವನ್ನ ನಾವು ಕಾಪಾಡ್ಕೋಬೇಕಂದ್ರೆ ತಾಯಿಗೂ ಕೂಡ ಮಕ್ಕಳು ಆದವರು ಸಹಾಯ ಮಾಡಬೇಕು ಅಥವಾ ಗಂಡನಾದವನು ಸಹಾಯ ಮಾಡಬೇಕು ಅಂತ ಕುಟುಂಬದ ಸದಸ್ಯರು ಕೂಡ ಸಹಕರಿಸಿದ್ರೆ ಖಂಡಿತವಾಗ್ಲೂ ಉತ್ತಮ ಸಂಸಾರ ಆಗ್ಲಿಕ್ಕೆ. ಅವಾಗ ಏನಾಗುತ್ತೆ, ಒಂದು ಎಲ್ಲರ ಪಾಲ್ಗೊಳ್ಳುವಿಕೆ ಇರುತ್ತೆ. ಇಲ್ಲ ಅಂದ್ರೆ ಅವ್ರದ್ದೇ ಅಂತಂದ್ರೆ ಇವ್ರ ಪಾಡ್ಗೆ ಹೊಟ್ಟೋಗೋದು, ನಾನು ಮಾಡ್ತೀನಿ ಜೊತೆಗೆ ಅಂತಂದ ಬಂದಾಗ ಅವಾಗ ಏನಾಗುತ್ತೆ, ಇಬ್ಬರಲ್ಲೂ ಬಾಂಧವ್ಯ ಕೂಡ ಚೆನ್ನಾಗಾಗುತ್ತೆ. ಹೌದು. ಈ ಎಲ್ಲರ ನಡುವೆ ಅಂದರೆ ನೀವು ಏನೇ ಬದಲಾವಣೆ ಆದರೂ, ಏನೇ ಆತುರ್ಕರಣ ಬಂದರೂ, ಆ ತಾಯಿಯ ಪ್ರೀತಿ, ಆ ತಾಯಿಯ ಕರ್ತವ್ಯ ಎಲ್ಲೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಮೂಲ, ಎಲ್ಲೂ ಯಾರೂ ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಅಂತಹ ತಾಯಿಗೆ, ಅಂತಹ ಮಮತೆಗೆ, ಅಂತಹ ತ್ಯಾಗಜೀವಿಗೆ ಒಬ್ಬ ಮಗನಾಗಿ ಏನೆಲ್ಲ ಮರುಕಾಣಿಕೆಯನ್ನು ಕೊಡ್ಬೋದು ಅಥವಾ ಹೇಗೆ ಋಣವನ್ನು ತೀರಿಸಬೇಕಾಗತ್ತೆ ಅಂತ? ಪ್ರಪ್ರಥಮವಾಗಿ ತಾಯಿ ಋಣ ತೀರ್ಸಕ್ಕೆ ಆಗಲ್ಲ. ಖಂಡಿತ ನಮ್ಗೆ ಇನ್ನೊಬ್ರು ತಾಯಿ ಅಂತ ನಾವು ಹೇಳಕ್ ಸಾಧ್ಯ? ಅಮ್ಮನ ತರಹ ಅಷ್ಟೇ, ಅಮ್ಮನೇ ಹೇಳಲ್ಲ ಅಲ್ವಾ? ಹಾಗಾಗಿ ಮಕ್ಕಳಿಗೆ ಏನು ಅಂತಂದ್ರೆ, ತಾಯಿ ಸರ್ವಸ್ವ ಅನ್ನೋದು ಬರಬೇಕಾದ್ರೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಆ ಪ್ರೀತಿ ಸಿಕ್ಕಿರ್ಬೇಕು ಮಕ್ಕಳಿಗೆ. ಹೌದು ಹೌದು. ಅಲ್ಲಿ ಒಂದು ಲ್ಯಾಪ್ಸ್ ಆಗಬಾರ್ದು. ಹಿಂದೆ ನಾವು ಹೇಳ್ತಿದ್ವಿ, ಕೆಟ್ಟ ಮಕ್ಕಳನ್ನ ನೋಡ್ಬೋದು, ಕೆಟ್ಟ ತಾಯಿ ನೋಡಲ್ಲ ಅಂತ. ಇವತ್ತು ಪರಿಸ್ಥಿತಿಗಳು ಬಹಳ ಬದಲಾವಣೆ ಆಗಿದೆ. ನೀವು ನ್ಯೂಸ್ ಪೇಪರ್ ಓದಿ ಬೇಜಾರಾಗ್ಬಿಡುತ್ತೆ. ಹೆತ್ತ ತಾಯಿನೇ ಆಗ ತಾನೇ ಹುಟ್ಟಿರೋ ಮಗುನ ಎಲ್ಲೋ ಪೊದೆನಲ್ಲಿ ಹಾಕ್ಬಿಟ್ಟು ಹೋಗಿದ್ಲು. ಅವಳೆಂಥ ತಾಯಿ? ತಾಯಿ ಹೃದಯ ಅನ್ನೋದು ಬೇಡವೆ? ನನಗೇನಾರು ಆಗ್ಲಿ, ಎಲ್ಲೋ ಆಕಸ್ಮಿಕವಾಗಿ ಹಡೆದು ಬಿಟ್ಟಿದ್ದೀನಿ, ಆಯ್ತು ಅದಕ್ಕೊಂದು ಸುರಕ್ಷಿತವಾದ ಜಾಗಕ್ಕಾರು ಬಿಡು. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನೀ ಮಾಡ್ಕೊ, ಆ ಮಗುನು ಯಾಕೆ ಆತ್ಮಹತ್ಯೆ ಮಾಡ್ತೀಯ, ಅದನ್ನು ಯಾಕೆ ಕೊಲ್ತೀಯ? ಅದಕ್ಕೆ ಬದುಕಕ್ ಬಿಡು, ಅದಕ್ಕೊಂದು ಜೀವನ ಇದೆ. ಅದನ್ನ ಮಾಡಲ್ಲ. ತಾನು ಸಾಯೋದಲ್ದಿನ ಮಗುನೂ ಸಾಯಿಸಿ ತಾನೂ ಸತ್ತು, ಈ ಥರದ್ದೆಲ್ಲ ನಡಿಬಾರದು. ಅದು ತಾಯಿ ಹೃದಯ, ತಾಯಿ ಮಮತೆಗೆ ಅದು ವಿರುದ್ಧವಾಗಿ ನಾವು ಹೇಳಬೇಕಾಗುತ್ತೆ. ಅಂದ್ರೆ
ಈ ತಾಯಿ ಹೃದಯ ಅಥವಾ ತಾಯ್ತನದ ಪಾವಿತ್ರ್ಯತೆಯನ್ನ ಯಾವುದು ಮಾನಸಿಕ ಒತ್ತಡಕ್ಕೆ, ಯಾವುದು ದೈಹಿಕ ಒತ್ತಡಕ್ಕೆ ಮಣಿದು ಕಳ್ಕೊಳ್ಬಾರ್ದು. ಅದನ್ನೇ ಖಂಡಿತ ಮಾಡಲೇಬಾರ್ದು. ಆ ಋಣ ತೀರ್ಸೋಕ್ ಖಂಡಿತ ಸಾಧ್ಯ ಇಲ್ಲ. ಆದರೂ ಒಂದು ವಯಸ್ಸಿಗೆ ಬಂದಾದ್ಮೇಲೆ ಹಿರಿಯರಾಗಿರೋಂಥ ತಾಯಿ ಆ ಸಂದರ್ಭ ಬಂದಾಗ ಅವ್ರಿಗಿನ್ನೇನು ಪ್ರಪಂಚದ ಯಾವುದ ಆಮಿಷಗಳಿರಲ್ಲ. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಏನೇನೋ ಬೇಕು ಅಂತಿರ್ಬೋದು, ಆದರೆ ಕೊನೆಗೆ ಬೇಕಾಗಿರೋದು ಅವ್ರಿಗೆ ಬೇಕಾಗಿರೋಂಥದ್ದು ಪ್ರೀತಿ ಮಾತ್ರ. ಸೊ ಅದನ್ನ ಆ ವಯಸ್ಸಲ್ಲಿ ಹೋಗಿ ಅವ್ರ ಜೊತೆಗೆ ಸಮಯ ಕಳೆಯೋದು, ಅವ್ರಿಗೆ ಬೇಕಾದ ಒಂದು 4 ಮಾತಾಡೋದು, ಒಳ್ಳೆ ಮಾತಾಡೋದು, ಹಳೆಯದು ನೆನಪು ಮಾಡೋದು, ಇದೆಲ್ಲ ಮಾಡಿದಾಗ ಅದಕ್ಕಿಂತ ನಾವು ಬೇರೆ ಇನ್ನೇನು ಕೊಡೋಕೆ ಸಾಧ್ಯ ಇಲ್ಲ. ಪುರಂದರದಾಸರು 2 ಲೈನು, ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿ ಬಯಸೋದೇನು ಅಂದ್ರೆ, ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಆರೋಗ್ಯ ಅಷ್ಟು ಇರಲ್ಲ ಅಂತ ಇಟ್ಕೊಳ್ಳಿ, ಅವ್ರನ್ನ ನೋಡ್ಕೊಳ್ಳೋ ಅಂತ ಮಕ್ಕಳು ಬೇಕು ಅಂತ. ಅದನ್ನೇ ಮಾಡ್ತಾ ಇಲ್ಲ ಇವತ್ತು ಎಷ್ಟೋ ಮಕ್ಕಳು. ಅಂದ್ರೆ ಎಲ್ಲಾ ಮಕ್ಕಳು ಅಂತ ಹೇಳಲ್ಲ, ಮಕ್ಕಳು ಪ್ರೀತಿಯಿಂದ ನೋಡ್ಕೋತಾರೆ. ಆದರೆ ಈ ವೃದ್ಧಾಶ್ರಮಗಳು ಜಾಸ್ತಿ ಆಗ್ಬಿಟ್ಟಿದೆ. ಪುರಂದರದ ಮಾತಾ ಪಿತರ ಪೊರೆಯದ ಮಕ್ಕಳೇಕೆ ಮಾತು ಕೇಳದ ಸೊಸೆ ಗೊಡವೆ ತಾನೇಕೆ, ಮಾತಾ ಪಿತರ ಪೊರೆಯದ ಮಕ್ಕಳೇಕೆ, ಯಾಕೆ ಬೇಕಂತ ಮಕ್ಕಳು ಅಲ್ಲ. ಇವತ್ತೇನಾಗ್ಬಿಟ್ಟಿದೆ, ಎಲ್ಲೋ ಬೇರೆ ಕಡೆ ಇರ್ತಾರೆ ವೃದ್ಧ ದಂಪತಿಗಳಿಬ್ಬರೇ ಇರ್ತಾರೆ ಎಲ್ಲ ಮನೇಲೂ ನೋಡಿ, ಆಯ್ತಾ, ನಾನು ಇಲ್ಲಿಂದಲೇ ದುಡ್ಡು ಕಳಿಸ್ತೀನಮ್ಮ, ಇಲ್ಲಿಂದಲೇ ನಿಂಗೆ ತರಕಾರಿ ಆನ್ಲೈನ್ ಮಾಡ್ಬೇಕು, ಎಲ್ಲ ಆನ್ಲೈನು, ಕಡೆಗೆ ಮುಂದಕ್ಕೆ ಪ್ರೀತಿನೂ ಆನ್ಲೈನಲ್ಲೇ ಬರುತ್ತೆ, ಗೊತ್ತಿಲ್ಲ ನನಗೆ, ಎಲ್ಲದಕ್ಕೂ ಆನ್ಲೈನು, ನಿಂಗೆ ಯಾಕೆ ನೀನಿರೋ ಜಾಗದಲ್ಲಿ ಎಲ್ಲ ಬರುತ್ತೆ. ಅಷ್ಟಾಗ್ಬಿಟ್ರೆ ಪ್ರೀತಿನಾ? ಮಕ್ಕಳ ಹತ್ರ ಇರ್ಬೇಕಲ್ಲ. ಇದು ನಿಜವಾದ ದುರಂತ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದ್ರೆ ನಾನು ಬೆಳೀತಾ ಬೆಳೀತಾ ನಾನು ಮದುವೆ ಆಗ್ತೀನಿ, ನನಗೆ ಮಕ್ಕಳಾಗ್ತಾರೆ, ನನಗೆ ಸಂಸಾರ ಬರುತ್ತೆ. ಆ ಇದರಲ್ಲಿ ತನಗೆ ಸೃಷ್ಟಿಗೆ ಕಾರಣಳಾದ, ಜನ್ಮಕ್ಕೆ ಕಾರಣಳಾದ ತಾಯಿಯನ್ನ ಮರೆಯುವಷ್ಟು ನಾವು ದೂರ ಹೋಗ್ಬಿಡ್ತೀವಿ. ಸೊ ಇದು ದುರಂತ. ಆದರೆ ಅದು ಅರ್ಥ ಆಗುತ್ತೆ ಯಾವಾಗ ಅಂದ್ರೆ, ತಾನೆತ್ತ ಮಕ್ಕಳು ತನ್ನನ್ನು ನೋಡ್ಕೊಂಡೇನೆ ಅಸಡ್ಡೆ ತೋರಿಸಿದಾಗ ಅರ್ಥ ಆಗುತ್ತೆ. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ, ತನ್ನ ತಾಯಿ ಕಳ್ಕೊಂಡ್ಬಿಟ್ಟಿರುತ್ತೆ. ನೀವು ಹೇಳ್ದಂಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ನಮ್ಗೆ ಗೊತ್ತಿದ್ದಂಗೆ ಒಂದು ಆಸ್ಪತ್ರೆಯಲ್ಲಿ ತಾಯಿ ಯಾರು ಇರ್ಲಿಲ್ಲ, ತಾಯಿ ಒಬ್ಬರೇ ಇಲ್ಲಿದ್ದು, ಮಗ ದೂರದ ಅಮೆರಿಕ ದೇಶದಲ್ಲಿದ್ದ. ಸೊ ಅವಳಿಗೆ ಹುಷಾರಿಲ್ಲ ಅಂತಂದಾಗ ಅವರು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಎಲ್ಲ ನೋಡ್ಕೊಳ್ಳಿ ಡಾಕ್ಟ್ರೆ, ಅವ್ರಿಗೆ ಏನೇನು ಬೇಕೋ ಎಲ್ಲ ದುಡ್ಡೆಲ್ಲ ಕಳಿಸ್ತಾ ಇದ್ದಿದ್ದು. ಅದು ಎಷ್ಟು ಅವ್ರಿಗೆ ಇನ್ನೇನು ಬೇಕು, ನಂಗೆ ಏನಿಲ್ಲ, ನನ್ನ ಮಗನ ಒಂದ್ಸತಿ ನೋಡಬೇಕು, ಇಷ್ಟೇ. ಅವರು ಆಯ್ತು ಇನ್ನೊಂದು ವಾರದಲ್ಲಿ ಬರ್ತೀನಿ, 15 ದಿನ ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಇರೋದು. ಸೊ ಆ ತಾಯಿ ಪ್ರತಿ ಸತಿ ನಂಗೆ ನಾನು ಇನ್ನಿಷ್ಟು ಜನ ಇರೋಕೆ ಇಷ್ಟ ಇಲ್ಲ, ನಾನು ಸತ್ತರೆ ಸಾಕು, ನನ್ನ ಮಗನ ನೋಡಬೇಕು ಒಂದ್ಸತಿ. ಕೊನೆಗೆ ಆಕೆ ಪ್ರಾಣನೂ ಬಿಟ್ಟರು. ಆದರೆ ಮಗ ಆ ಸಮಯಕ್ಕೆ ಬರೋಕ್ಕಾಗಲಿಲ್ಲ. ಆಮೇಲೆ ಬಂದ್ಬಿಟ್ಟು ಇದು ಮಾಡಿಕೊಂಡು, ನನಗೆ ಅಂದರೆ ಆ ಭಾವನೆಗಳು ಆ ತಾಯಿಗೆ ಎಷ್ಟಿತ್ತು ಅಂದರೆ, ಒಂದ್ಸತಿ ನೋಡಿದ್ರೆ ಮಗನ್ನ ಸಾಕು ಅಂತ. ಅದು ಮಗ ಆಮೇಲೆ ಬಂದು, ಅಯ್ಯೋ ನಂಗೆ ಅಲ್ಲಿ ತುಂಬ ಕೆಲಸ ಆಯಿತು, ಬರೋಕ್ಕಾಗಲಿಲ್ಲ, ನಿಮ್ದೆಷ್ಟಾಯಿತು ದುಡ್ಡು ಹೇಳಿ, ದುಡ್ಡು ಕೊಡ್ತೀವಿ. ಸೊ ಅದು ಯಾವುದು ದುಡ್ಡಲ್ಲಿ ಅಳಿಯೋಕ್ಕೆ ಖಂಡಿತ ಸಾಧ್ಯವಲ್ಲದೆ ಇರುವಂಥದ್ದು. ರಾಜಲಕ್ಷ್ಮಿ ಮೇಡಮ್ ಹೇಳಿದರು, ಇವತ್ತಿನ ಆಧುನೀಕರಣದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ, ಆಗಬೇಕು. ಆದರೆ ಅವರೇ ಹೇಳೋ ಹಾಗೆ ತಾಯಿನ ಮರೆಯಷ್ಟು ಆಗಬಾರ್ದು. ಆದರೆ ನೀವು ಹೇಳುವಾಗ ನೋಡಿ, ಮಗನಿಗೆ ಕೋಟಿ ಮಾಡೋದು ತೃಪ್ತಿ ಕೊಡುತ್ತೆ, ಆ ಕೋಟಿ ತಾಯಿ ಮುಂದೆ ತಂದ್ರೆ ಅವಳಿಗೆ ಅದು ತೃಪ್ತಿ ಕೊಡೋದಿಲ್ಲ. ಆದರೆ ಮಗನ ಮಾತು, ಮಗನ ಪ್ರೀತಿ, ವಾತ್ಸಲ್ಯ ಅವಳ ಜನ್ಮವನ್ನು ಸಾರ್ಥಕಗೊಳಿಸುತ್ತೆ ಅಂತ. ಒಂದು ಪ್ರೀತಿಯ ಮಾತು ಒಂದು ಕೋಟಿಗೆ ಸಮಾನ ಆಗೋದಿಲ್ಲ ಅದು. ಸೊ ಇದನ್ನ ಬಹುಶಃ ನಮ್ಮ ಕೇಳುಗರು ಕೇಳ್ತಾ ಇರುವಾಗ, ಅಥವಾ ನಮ್ಮ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ದುಡಿಬೇಕು ಅನ್ನೋ ತವಕದಲ್ಲಿ ಮೂಲವನ್ನು ಮರೆತುಕೊಂಡು ತಾಯಿಯ ಪ್ರೀತಿಯನ್ನು ಕಳ್ಕೊಂಡು, ತಾಯಿಗೆ ನಾನು ಕೊನೆಗಾಲದಲ್ಲಿ ಸ್ಪಂದಿಸಲಿಲ್ಲ ಅಂದರೆ ಬಹುಶಃ ನೀನು ಏನೇ ಸಾಧನೆ ಮಾಡಿದ್ರು, ವಿಶ್ವದಲ್ಲಿ ಸಾಧನೆ ಮಾಡಿದ್ರು ವ್ಯರ್ಥ ಅಂತ ನನಗನ್ಸುತ್ತೆ. ಮತ್ತು ಇನ್ನೊಂದು ಇರೋವರೆಗೂ, ಇವಾಗ ಡಾಕ್ಟ್ರು ರಮಾ ಅವರು ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಆ ಪರಿಸ್ಥಿತಿಯನ್ನು ನಾನು ಕಲ್ಪನೆ ಮಾಡಿಕೊಂಡೆ. ಅದು ನಾನು ಹೇಳ್ತೀನಿ, ಅವ್ರು ಇನ್ನೇನೇ ಮಾಡಿದ್ರು ಜೀವನ ಪೂರ್ತಿ ಅದು ಚುಚ್ಚುತ್ತೆ ಅವ್ರಿಗೆ. ಅದರಿಂದ ಅವ್ರು ಈಚೆ ಬರಕ್ಕಾಗಲ್ಲ. ಅದು ಯಾಕೆಂದ್ರೆ ಒಂದು ಭಾವನೆ, ಈ ವಿಶ್ವ ತಾಯಂದಿರ ದಿನ ಅನ್ನೋದು ಸುಮ್ಮನೆ ಮಾಡೋದಲ್ಲ, ನಮ್ಮ ಪ್ರೀತಿ ಅದಕ್ಕಿಂತ ಹೆಚ್ಚು ನಮ್ಮ ಭಾವನೆ. ಈ ಭಾವನೆ ಮೂಡೋದೇ ನಮ್ಮ ಮನಸ್ಸಿನಿಂದ. ಈ ಭಾವನೆಯನ್ನ, ನಮ್ಮ ಪ್ರೀತಿಯ ಭಾವನೆಗಳನ್ನ ಅವಳ ಬಗ್ಗೆ ತೋರ್ಸಕ್ಕೆ, ಅವಳಿಗೆ ಗೌರವ ಸೂಚಿಸಕ್ಕೆ ಅಂತಲೇ
ಇರೋದಲ್ವಾ. ಹೌದು, ಹೌದು. ನೀವು ತಾಯಂದಿರು ಇದನ್ನ ಮಾಡದೆ ಹೋದ್ರು ಬೇಡ, ಕಡೆಗಾಲದ ಚೆನ್ನಾಗಿ ನೋಡ್ಕೋಬೇಕು, ಅದೇ ಮುಖ್ಯ. ಪ್ರತಿ ದಿನವೂ ಕೂಡ ನೆನ್ಸ್ಕೊಳ್ಳೋದೇ ಮುಖ್ಯ. ಆದ್ರೆ ಇವತ್ತು ಒಂದು ರೀಇನ್ಫೋರ್ಸ್ಮೆಂಟ್ ಅಂತ ಅವಲೋಕನ ಮಾಡ್ಕೊಳ್ಳೋ ನಾನು ಈ ವರ್ಷದಲ್ಲಿ ನನ್ನ ತಾಯಿಗೆ ಎಷ್ಟು ಪ್ರೀತಿ ಕೊಷ್ಟೆ, ಎಷ್ಟು ಬೇಜಾರು ಮಾಡಿಸ್ತಾನೆ ಇರಬಹುದಿತ್ತು, ಅದ್ ಹೆಂಗ್ ಸರಿಪಡಿಸ್ಕೊಳ್ಬಹುದು, ಈ ಒಂದು ವಿಶ್ಲೇಷಣೆ ಅವಲೋಕನ ಮಾಡ್ಕೊಳಕ್ ಒಂದು ಅವಕಾಶ. ನಿಜ ನಿಜ. ಒಂದೆರಡು ಸಾಲು ಇವರು ನಮ್ಮ ಬಂಗೀರಂಗ ಅಂತ ಒಬ್ರು ಬಹಳ ದೊಡ್ಡ ಸಾಹಿತಿ ಫಿಲ್ಮ್ನಲ್ಲಿ ಅವರು ಬರೆದಿದ್ರು. ಜಾಣ ಕಣ್ಮಣಿ ಕುಲನಾರಿ ಕಣ್ಮಣಿ, ಜಾಣ ಕಣ್ಮಣಿ ಕುಲನಾರಿ ಕಣ್ಮಣಿ, ತಾಯಿ ನುಡಿಯ ಕೇಳಿ ಬಾಳಿ ಬದುಕುವಳ್ಯಾರೋ ಅವಳೆ ಜಾಣ ಕಣ್ಮಣಿ. ಎಷ್ಟು ಚೆನ್ನಾಗಿ ಬರೆದ್ಯಾರ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ತಾಯಿ ನುಡಿಯ ಕೇಳಿ ಬಾಳಿ ಬದುಕುವಳ್ಯಾರೋ ಅವಳೆ ಜಾಣ ಕಣ್ಮಣಿ. ಅವರು ಅಷ್ಟು ಮಾಡಿರುವಂತಹ ಜೀವನ ಕಡೆಗಾಲದಲ್ಲಿ ಚೆನ್ನಾಗಿ ನೋಡ್ಕೊ. ಸತ್ತ ಮೇಲೆ ನಾವು ಶ್ರಾದ್ದ ಮಾಡ್ತೀವಲ್ಲ, ಇರಬೇಕು. ಬದುಕಿದ್ದಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಖಂಡಿತ ತುಂಬಾ ಮುಖ್ಯ. ಅಲ್ಲ, ನೀವು ಅವಳಿಗೆ ನೀವು ಹೇಳಿದಾಗ ಆನ್ಲೈನ್ ಊಟ ಕೊಡಿಸ್ಬೋದು, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು. ಈ ಪ್ರೀತಿನ ಆನ್ಲೈನ್ ನಲ್ಲಿ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯನೇ ಆಗೋದಿಲ್ಲ. ತಾವು ಹಂಚ್ಕೊಳ್ತಾ ಇದ್ರಿ ಒಬ್ಬ ವ್ಯಕ್ತಿ ಬಗ್ಗೆ, ಹೊರಗಡೆ ಇದ್ದು ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕಳಿಸ್ತೀನಿ ನೋಡ್ಕೊಳ್ಳಿ ಅಂತ. ಬಹುಶಃ ಅವ್ರಿಗೂ ಅರ್ಥ ಆಗುತ್ತೆ, ತನ್ನ ಮಗ ತನ್ನ ಮಗಳು ಈ ರೀತಿ ಮಾಡಿದಾಗ ಎಷ್ಟು ಮುಖ್ಯ ಒಂದು ಮಗಳು ನನ್ನ ಮಗ ನನ್ನ ಜೊತೆ ಇರೋದು ಅಂತ. ಆದರೆ ಅದು ಕಳೆದೋಗಿರುತ್ತೆ ಕಾಲ, ಆದರೆ ಅದು ಕಳೆದೋಗಿ ಇದ್ದಾಗಿಂತ ಇಲ್ಲದೆ ಇದ್ದಾಗ ಅದರ ಬೆಲೆ ಗೊತ್ತಾಗೋದು. ಸೊ ಹಾಗಾಗಿ ದಯಮಾಡಿ ಇವೆಲ್ಲವನ್ನ ನಾವು ಯಾಕೆ ಅನುಭವವನ್ನು ಹಂಚಿಕೊಳ್ತಿದ್ದೀವಿ ಅಂದರೆ, ಮುಂದೆ ಬರುವಂಥ ಮಕ್ಕಳು, ಈಗಿರುವಂಥ ತಂದೆ ತಾಯಿಯ ಬಾಂಧವ್ಯ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಮತ್ತಷ್ಟು ಗಟ್ಟಿಯಾಗಲಿ ಅನ್ನುವ ಒಂದು ಉದ್ದೇಶ, ಗಟ್ಟಿ ಆಗಬೇಕು ಅಂತ. ಬಹಳ ಸಂತೋಷ ಆಗುತ್ತೆ ತಮ್ಮ ಜೊತೆ ಮಾತನಾಡಲಿಕ್ಕೆ. ಒಬ್ರು ತಾಯಿ ಜೊತೆಗೆ ಇನ್ನೊಬ್ರು ತಾಯಿಯ ಜೊತೆ ವೈದ್ಯರು ಎಲ್ಲವನ್ನ ಹೊಂದಿದವರು. ಬಹುಶಃ ತಮ್ಮ ಜೊತೆ ಮಾತನಾಡ್ತಾ ಇದ್ರೆ ನಿಜವಾಗ್ಲೂ ಇದು ಮುಗಿಸ್ಬೇಕಾ ಈ ಕಾರ್ಯಕ್ರಮನ ಅಂತ ಒಂದು ಅನಿಸುತ್ತೆ. ಸೊ ನಿಜವಾದ ಆ ತಾಯಿಯ ಪ್ರೀತಿ ಅಷ್ಟು ತಾವು ಅನುಭವಿಸಿದಿರಿ, ನೋಡಿದಿರಿ, ಎಲ್ಲವನ್ನ ನೋಡಿದಿರಿ, ಒಳ್ಳೆಯದನ್ನ ನೋಡಿದಿರಿ, ಕೆಟ್ಟದನ್ನ ನೋಡಿದಿರಿ. ಸೊ ಅವೆರಡವನ್ನ ಒಟ್ಟಾರೆ ಕ್ರೋಢೀಕರಿಸಿ ಹೇಗೆ ನಾವು ಮುಂದುವರ್ಕೊಂಡು ಹೋಗ್ಬೇಕು, ಎರಡನ್ನೂ ಜೊತೆಯಲ್ಲಿ ಒಳ್ಳೆಯದು ಕೆಟ್ಟದನ್ನು ಎರಡನ್ನೂ ಹೇಗೆ ನಾವು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋ ಒಂದು ಉತ್ತಮವಾದ ಮಾರ್ಗದರ್ಶನ ನೀಡಿದಿರಿ ತಮ್ಮ ಅನುಭವದಿಂದ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಟೇಕ್ ಹೋಮ್ ಮೆಸೇಜ್ ಅಂತ, ತಾಯಿಯ ಪ್ರೀತಿ, ತಾಯಿಯ ಆರೈಕೆ, ತಾಯಿಯನ್ನು ನೋಡ್ಕೊಳ್ಳುವಂತಹ ನಮ್ಮ ಯುವಕರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ನಾನು ಈಗಾಗಲೇ ಆ ಹಾಡು ಹೇಳ್ಬಿಟ್ಟೆ. ತಾಯಿ ನುಡಿಯ ಕೇಳಿ ಬಾಳಿ ಬದುಕುವರು ಯಾರೋ ಅವರೇ ಜಾಣ ಕಣ್ಮಣಿ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅಮ್ಮನ ಮಾತು ವೇದವಾಕ್ಯ. ಒಂದು ಮೇಡಮ್ ಹೇಳೋದಕ್ಕೆ, ಇನ್ನೊಂದು ಎಷ್ಟೋ ಸಲ ಮಕ್ಕಳು ಓದ್ಬಿಟ್ಟಿರ್ತಾರೆ, ಬಹಳ ಬುದ್ಧಿವಂತರು ಅಂತ ಅಂದ್ಕೊಂಡಿರ್ತಾರೆ, ಆದರೆ ತಾಯಿ ತಿಳುವಳಿಕೆ ಕಡಿಮೆ ಅಂತಾರೆ. ಆದರೆ ಆ ತಾಯಿ ನುಡಿ ನೀನು ಕೇಳಲಿಕ್ಕೆ ಸಾಧ್ಯ ಆಗದೇನೆ ಇರ್ಬೋದು, ಅಥವಾ ತಾಯಿಯ ಮಾರ್ಗದರ್ಶನ ನಿನಗೆ ಅಷ್ಟೊಂದು ದಾರಿ ನಿನ್ನ ಅಂದರೆ ಆಧುನಿಕ ಜಗತ್ತಿಗೆ ಸಿಗದೇನೆ ಇರ್ಬೋದು, ಆದರೆ ನಿನ್ನ ಜನ್ಮಕ್ಕೆ ಕಾರಣ ಆಗಿದ್ದಾಳಲ್ಲ, ಈ ಜ್ಞಾನವನ್ನು ಪಡ್ಕೊಳ್ಳುವ ಶಕ್ತಿ ಆ ಮೂಲ ಅದೇ ಅಲ್ವಾ? ನೀವು ಹುಟ್ಟಿದ್ದಕ್ಕೆ ತಾನೇ ಈ ಜ್ಞಾನವನ್ನು ಪಡ್ಕೊಂಡದ್ದು, ಈ ಒಂದು ಅಂತಸ್ತನ್ನು ಪಡ್ಕೊಂಡಿದ್ದು. ಆ ಮೂಲವನ್ನು ಮರೆತ್ರೆ ನೀ ಏನು ಸಾಧಿಸಿದ್ರು ವ್ಯರ್ಥ ಅಂತ ಅಲ್ವಾ? ಮಾರ್ಗದರ್ಶನ ಅನ್ನೋದು ಮಕ್ಕಳಿಗೆ ಒಂದು ಲೆವೆಲ್ ವರ್ಗು. ಯಾಕೆಂದ್ರೆ ಒಂದು ಜನರೇಷನ್ ಇಂದ ಜನರೇಷನ್ಗೆ ವಿದ್ಯಾಭ್ಯಾಸ ಬಹಳ ಜಾಸ್ತಿ ಇರುತ್ತೆ. ಆ ಮಕ್ಕಳಿಗೆ ಬೇಕಾದ ಪಾಠವನ್ನ ಹೇಳಕ್ಕಾಗದೇ ಇರ್ಬೋದು ತಾಯಿಗೆ, ಆದ್ರೆ ಜೀವನದ ಅನುಭವ ಅದಕ್ಕೆ ತಾಯಿನೇ ಕೊಡ್ಬೇಕು. ಅವಳ ಮುಂದೆ ಮಕ್ಕಳಲ್ಲ, ಅವಳ ಅನುಭವ, ಅವಳು ಪಟ್ಟಿರೋ ಕಷ್ಟ, ಅವಳು ಪಟ್ಟಿರೋ ಸುಖಗಳು, ಅದೆಲ್ಲ ಅವಳು ಹೇಗೆ ನಿಭಾಯಿಸಿದಾಳೆ, ಆ ನಿಭಾವಣೆ, ನಿರ್ವಹಣೆ, ಅದು ಮಕ್ಕಳಿಗೆ ದಾರಿದೀಪ, ಲೈಫ್ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಜೀವನದ ನಿರ್ವಹಣೆ ಅವ್ರು ಹೇಳ್ದಂಗೆ ಅವ್ರ ತಾಯಿ ಓದಿರ್ಲಿ ಬಿಡ್ಲಿ, ಅದು ವ್ಯವಹಾರ ಜ್ಞಾನ ಆಗ್ಲಿ, ಜೀವನ ಪಾಠದ ವ್ಯವಹಾರ ಇದೆಲ್ಲ ಗೊತ್ತಿರುವಂತದ್ದು ಆ ತಾಯಿ ಮಾತ್ರ ಕೊಡೋಕ್ ಸಾಧ್ಯ. ಅದ್ಭುತವಾದ ಮಾತನ್ನ ಹೇಳಿದ್ರಿ ಮೇಡಮ್. ಬಹುಶಃ ಇದು ಸಂದೇಶ ಅಲ್ಲ, ನಿಮ್ಮ ಅನುಭವ ಒಂದು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆಂದರೆ ಅಷ್ಟು ವಯಸ್ಸಾಗಿದೆ ನಿಮಗೆ, ಜೀವನದ ಬಹುಶಃ 60-70 ವರ್ಷಗಳ ಅನುಭವ ಸಿಕ್ಕಿದೆ. ಆ ಅನುಭವದಲ್ಲಿ ಒಳ್ಳೆಯದನ್ನು ನೋಡಿದಿರಿ, ಕೆಟ್ಟದ್ದನ್ನು ನೋಡಿದಿರಿ, ಒಳ್ಳೆ ಮಗನ್ನ ನೋಡಿದಿರಿ, ಕೆಟ್ಟ ಮಗನ್ನ ನೋಡಿದಿರಿ. ಮೇಡಮ್ ಹೇಳಿದಂಗೆ ಇತ್ತೀಚಿನ ಕೆಟ್ಟ ತಾಯಿಯನ್ನೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಿದೆ, ಆದರೆ ಅದು ಮುಂದುವರಿಬಾರ್ದು. ಸಾಮಾನ್ಯವಾಗಿ ಹೇಳ್ತಾರೆ, ಕೆಟ್ಟ ಮಗ ಹುಟ್ಟಬಹುದು, ಕೆಟ್ಟ ತಾಯಿ ಇರಕ್ಕೆ ಸಾಧ್ಯ ಇಲ್ಲ, ಅದು ಹಾಗೇ ಉಳ್ಕೋಬೇಕು.
ಸೊ ಹಾಗಾಗಿ ಆ ತಾಯಿತನ, ಆ ತಾಯಿಯ ಪ್ರೀತಿ ಹಾಗೆ ಉಳ್ಕೊಳ್ಬೇಕು ಅಂತ ನಾನು ಕೂಡ ಆಶಿಸ್ತೀನಿ ಮೇಡಮ್. ಇದೇ ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಬೊಂಬು ಬಜಾರ್ನಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಬ್ಬ ಹುಡುಗ ಕೆಲವು ವರ್ಷಗಳ ಹಿಂದೆ ಅವನು SLC ಎಕ್ಸಾಮ್ ಕಟ್ಟಿದ್ದು. ಹೋಗಬೇಕು, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅವನಿಗೆ. ಆ ತಾಯಿ ಕಷ್ಟಪಟ್ಕೊಂಡು ಅಗರಬತ್ತಿ ಕೆಲಸ ಮಾಡಿಕೊಂಡು ಮಗನ್ನ ಸಾಕ್ತಾ ಇದ್ದಿದ್ದು. ಸೊ ಅವನು ಸ್ಕೂಲ್ಗೆ ಹೋಗಬೇಕು ಅನ್ನೋದನ್ನು ಪ್ರತಿ ಸತಿ ನಾವು ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಹೇಳ್ತಾ ಇದ್ವಿ. ಅವ್ನು ನನಗೆ ಓದೋಕ್ಕೆ ಇಷ್ಟ ಇಲ್ಲ. ಸೊ ಹೀಗೆ ಮಾಡ್ತಾ ಒಂದ್ಸತಿ ಹೀಗೆ ಅವನಿಗೆ ಕೌನ್ಸಿಲಿಂಗ್ ಮಾಡೋಟ ಸಂದರ್ಭದಲ್ಲಿ ನೀನು ಓದಲೇಬೇಕು, ನೀ ಏನು ಮಾಡಬೇಕೋ ಬೇರೆ ವಿಷಯ, ಮುಂದೆ ಏನು ಮಾಡ್ತಿದೆಯೋ ಬೇರೆ, ಆದರೆ ಒಂದು ಟೈರು ಟ್ಯೂಬು ಒಂದು ಪಂಚರ್ ಅಂಗಡಿನಲ್ಲಿ ಕೆಲಸ ಮಾಡೋಕ್ಕಿಂತ SLC ಫಸ್ಟ್ ಮಾಡು, ಮುಂದೆ ಏನು ಮಾಡ್ತೀವೋ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಆದರೂ ಸ್ವಲ್ಪ ಹಿಂದೇಟು ಹಾಕ್ತಿದ್ದ. ಒಂದಿನ ಚೆನ್ನಾಗಿ ಬೈದು ಅವನಿಗೆ, ನೀನು ಟೈರ್ ಫ್ಯಾಕ್ಟ್ರಿ ಮ್ಯಾನೇಜರೇ ಆಗ್ಬೋದು, ಮಾಡ್ತೀಯಾ ಅಂತ ಅಂದಾಗ ಅವಾಗ SLC ಫಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು SLC ಮಾಡ್ದ, ಡಿಗ್ರಿ ಮಾಡಿ ಆದಮೇಲೆ ಇವತ್ತು ಟೈರ್ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮೊನ್ನೆ ದಿನ ಅವನ ಮದುವೆ ಆಯಿತು, ಮದುವೆಗೆ ನಾನು ಹೋಗಿದ್ದೆ ಅಂತ ಖುಷಿಯಾಗಿ ಅವನು ಎಲ್ಲರಿಗೂ ನನ್ನ ತಾಯಿ ಬಂದಿದ್ದಾರೆ ಇಲ್ಲಿ ಅಂತ ಹೇಳಿ ಎಲ್ರಿಗೂ ಪರಿಚಯ ಮಾಡ್ದ. ಅಂದರೆ ಆ ಮಾತೃ ಹೃದಯವನ್ನು ಅವನು ಖಂಡಿದ್ದಾನೆ. ಅದು ನನಗೆ ಒಂಥರ ತುಂಬ ಸಂತೋಷ ಕೊಡುವಂಥ ವಿಷಯ ಆಗಿತ್ತು. ಅಲ್ಲ, ಇದನ್ನ ಹೇಳುವಾಗ ನೋಡಿ, ನೀವು ಯಾರದೋ ಒಬ್ಬರು ತಾಯಿ, ಆದರೆ ಅವನು ನಿಮ್ಮಲ್ಲಿ ಆ ಮಾತೃ ಹೃದಯನ ಕಂಡಿದ್ದಾನೆ ಅಂದ್ರೆ ನಿಜವಾದ ತಾಯಿಯ ಮಾತೃ ಹೃದಯ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಬೋದು. ನಿಜ ಅಲ್ಲ, ಡಾಕ್ಟ್ರಿಗೆ ಖುಷಿ ಆಗತ್ತೆ ಅಂದ್ರೆ ನೋಡಿ, ಒಂದು ಒಳ್ಳೆ ಜೀವನ ಪಡ್ಕೊಂಡ ಹುಡುಗ. ಯಾರೇ ಆಗ್ಲಿ ಒಂದು ಮಾತು ಕೇಳಿ ಅವರು ಜೀವನದಲ್ಲಿ ಮುಂದೆ ಬಂದ್ರೆ ಅದು ಯಾವುದೇ ವ್ಯಕ್ತಿಗೆ ಕೊಡುವಂತಹ ಸಂತಸ ಇದೆಯಲ್ಲ, ಅದನ್ನ ನೀವು ವಿವರಿಸಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ಒಂದು ಸನ್ನಿವೇಶವನ್ನ ಡಾಕ್ಟರ್ ಹಂಚಿಕೊಂಡಿದ್ದಾರೆ. ವಿ ಶುಡ್ ಥ್ಯಾಂಕ್ ಹರ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತಾವಿಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ತಾಯಂದಿರ ದಿನ ಕುರಿತು, ಅದರ ಮಹತ್ವ ಕುರಿತು, ತಮ್ಮ ಅನುಭವಗಳ ಕುರಿತು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಶಿವಕುಮಾರ್ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಒಂಥರ ಹೇಗೆ ನಡ್ಕೊಂಡು ಬಂತು ಅಂದರೆ ಅದನ್ನ ಹೇಗೆ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಒಂದು ಕಾರ್ಯಕ್ರಮ ಲೈವ್ಲಿ ಇರ್ಬೇಕಲ್ಲ, ಆ ಒಂದು ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಒಂದು ಚರ್ಚೆ ನಡೆದಿದೆ. ಈ ಕಾರ್ಯಕ್ರಮವನ್ನ ಕೇಳಿದಂತಹ ನಮ್ಮ ಕೇಳುಗರು ಕೂಡ, ಅವ್ರಿಗೂ ಕೂಡ ಇದರಿಂದ ಬಹಳ ಪ್ರಯೋಜನ ಆಗತ್ತೆ ಅನ್ನುವಂತಹ ನಂಬಿಕೆಯಿಂದ ಮತ್ತೊಮ್ಮೆ ನಿಮ್ಗೆ ಧನ್ಯವಾದ. ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೂ ಇದನ್ನೆಲ್ಲ ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರಗಳು. ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ವಿಶ್ವ ತಾಯಂದಿರ ದಿನಾಚರಣೆಯ ಕುರಿತ ವಿಶೇಷ ಕಾರ್ಯಕ್ರಮ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ಆಕಾಶವಾಣಿಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ರಾಜಲಕ್ಷ್ಮಿ ಶ್ರೀಧರ್ ಅವರು ಹಾಗೂ JSS ವೈದ್ಯಕೀಯ ಮಹಾವಿದ್ಯಾಲಯದ ನಗರ ಆರೋಗ್ಯ ಕೇಂದ್ರದ ಮಹಿಳಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ HV ರಮಾರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.